ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 13ನೇ ವಚನವನ್ನು ತೆಗಿರಿ ಎಲ್ಲರೂ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 13ನೇ ವಚನವನ್ನ ಗಮನಿಸಿ ಓದ್ತೀನಿ ನಾನು. ಇಲ್ಲಿ ದೇವರಾತ್ಮನು ಕೆಲವೊಂದು ಅಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ 7 ಸಭೆಗಳು ಕಾಣುತ್ತೆ. ಈ ಸಭೆಗಳ ವಿಷಯದಲ್ಲಿ ದೇವರು ಒಂದೊಂದು ಸಭೆಗೆ ಒಂದೊಂದು ಮಾತುಗಳನ್ನ ಒಂದೊಂದು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪೆರ್ಗಮದಲ್ಲಿರುವಂತಹ ಸಭೆಗೆ ಮಾತನಾಡುವಂತ ಮಾತನ್ನ ಗಮನಿಸುವಂತದ್ದಾದ್ರೆ, ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 12ನೇ ವಚನ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಹದವಾದ ಇಬ್ಬಾಯಿ ಕತ್ತಿಯನ್ನ ಹಿಡಿದಾತನು ಹೇಳುವುದೇನೆಂದರೆ ಎಂಬುದಾಗಿ ಇದೆ. ಅಂದ್ರೆ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಿರುವಂತವನು ಯಾರು? ಈ ಹದವಾದಂತ ಇಬ್ಬಾಯಿ ಕತ್ತಿ ಅಂದ್ರೆ ಏನು? ಇದನ್ನ ನಾವು ಚೆನ್ನಾಗಿ ಗಮನಿಸ್ಬೇಕು. ಯಾಕೆಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತ ಮಾತುಗಳು ರೂಪಾಲಂಕಾರವಾಗಿ ಬರೆಯಲ್ಪಟ್ಟಿದೆ ಎನ್ನುವಂಥದ್ದನ್ನ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಈ ರೂಪಾಲಂಕಾರವಾಗಿ ಅಂದ್ರೆ ಏನು ಅಂದ್ರೆ, ಒಂದು ಕಾರ್ಯವನ್ನ ಇನ್ನೊಂದು ಕಾರ್ಯಕ್ಕೆ ಹೋಲಿಸಿ ಮಾತನಾಡುವಂಥದ್ದು. ಅಂದ್ರೆ ಯಾವುದೇ ಒಂದು ವಿಷಯವನ್ನ ಹೋಲಿಸಿ ಮಾತನಾಡುವಂಥದ್ದು ರೂಪಾಲಂಕಾರ ಎಂಬುದಾಗಿ ಹೇಳ್ತೀವಿ. ಆ ರೀತಿಯಾಗಿ ಪ್ರಕಟಣೆ ಗ್ರಂಥ ಎನ್ನುವಂಥದ್ದು ಬರೆಯಲ್ಪಟ್ಟಿದೆ. ಈಗ ಪ್ರಕಟಣೆ ಗ್ರಂಥದಲ್ಲಿ ಘಟಸರ್ಪ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಘಟಸರ್ಪ ಅಂತ ಅಂದ್ರೆ ದೊಡ್ಡದಾದಂತ ಹಾವೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಬಾರ್ದು. ಘಟಸರ್ಪ ಅಂದ್ರೆ ಸೈತಾನನ ವಿಷಯದಲ್ಲಿ ಮಾತನಾಡಿರುವಂತ ಮಾತು. 1000 ವರ್ಷ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ 1000 ವರ್ಷ ಅಂದ್ರೆ ಇದು 1000 ವರ್ಷವೇ ಅಂದ್ರೆ ನಮ್ಮ ಭೂದಿನದ ಲೆಕ್ಕದಲ್ಲಿ ಇದು 1000 ವರ್ಷವೇ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬಾರದು. 1000 ವರ್ಷಗಳು ಅಂದ್ರೆ ದೀರ್ಘಕಾಲ ಅಂತ ಹೇಳಿ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಪ್ರಕಟಣೆ ಗ್ರಂಥ ಎನ್ನುವಂಥದ್ದು ಈ ರೀತಿಯಾಗಿ ರೂಪಾಲಂಕಾರವಾಗಿ ಬರೆಯಲ್ಪಟ್ಟಿದೆ ಎನ್ನುವಂಥದ್ದನ್ನ ನೀವು ಆಲೋಚನೆ ಮಾಡಬೇಕು. ಈಗ ಇಲ್ಲಿ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಈ ಹದವಾದಂತ ಇಬ್ಬಾಯಿ ಕತ್ತಿ ಅಂದ್ರೆ ಏನೋ ಅಂತ ಹೇಳಿ ಒಂದ್ಸಾರಿ ನಾವು ವಾಕ್ಯವನ್ನೇ ಪರಿಶೀಲನೆ ಮಾಡುವಂತದ್ದಾದ್ರೆ, ಇಬ್ರಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 12ನೇ ವಚನವನ್ನ ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 12ನೇ ವಚನವನ್ನ, ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು. ದೇವರ ವಾಕ್ಯವು ಸಜೀವವಾದದ್ದು ಅಂದ್ರೆ ನಿರ್ಜೀವವಾಗಿರುವಂತದ್ದಲ್ಲ, ಸುಳ್ಳಾಗಿರುವಂತದ್ದಲ್ಲ, ಜೀವಂತವಾಗಿ ಇರುವಂತದ್ದಂತ ದೇವರ ವಾಕ್ಯ. ದೇವರ ವಾಕ್ಯವು ಜೀವಂತವಾಗಿರುವಂತದ್ದು. ಲೂಕನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 37ನೇ ವಚನದಲ್ಲಿ ದೇವರ ಬಾಯಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರ ಮಾತುಗಳು, ದೇವರ ಬಾಯಿಂದ ಬಂದಿರುವಂತ ಈ ಪದಗಳೇ ವಾಕ್ಯವು. ನಾವೇನು ಈ ವಾಕ್ಯಗಳು ಅಂತ ಹೇಳಿ ಹೇಳ್ತೀವಲ್ಲ, ಇದು ದೇವರ ಬಾಯಿಂದ ಬಂದಿರುವಂತ ಪದಗಳು, ದೇವರ ಬಾಯಿಂದ ಬಂದಿರುವಂತ ಮಾತುಗಳು. ಇದು ಕೀರ್ತನೆಗಳಲ್ಲಿ ಏನಿದೆ ಅಂದ್ರೆ, ದೇವರ ಬಾಯಿಂದ ಅಂದ್ರೆ ದೇವರ ವಾಕ್ಯವು ಬಹು ವೇಗಶಾಲಿಯಾಗಿದೆ. ಅದು ಈ ಭೂಮಿ ಮೇಲೆ ಬಂದು ಅದರ ಕಾರ್ಯವನ್ನು ನೆರವೇರಿಸದ ಹೊರತು ಅದು ವ್ಯರ್ಥವಾಗಿ ಹಿಂದಿರುಗಲ್ವಂತೆ. ಅಂದ್ರೆ ದೇವರು ಈ ಭೂಮಿ ಮೇಲೆ ಯಾವುದೊಂದು ಕೆಲಸವಾಗಬೇಕು ಎಂಬುದಾಗಿ ದೇವರ ಅಪ್ಪಣೆಯನ್ನ ಕೊಡ್ತಾನೆ ಅಂದ್ಕೊಳ್ಳಿ. ಈಗ ಯಾರೋ ಒಬ್ಬ ಈ ಭೂಮಿ ಮೇಲೆ ನೀತಿವಂತನು ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ, ಆ ನೀತಿವಂತನಿಗೆ ಉತ್ತರವನ್ನ ಕೊಡೋದಕ್ಕೋಸ್ಕರ ದೇವರು ದೇವದೂತನಿಗೆ ಅಪ್ಪಣೆಯನ್ನು ಕೊಡ್ತಾನೆ, ಹೋಗಿ ನೀನು ಇಂಥ ಉತ್ತರವನ್ನ ಅವನಿಗೆ ಹೇಳು ಎಂಬುದಾಗಿ. ಯಾಕಂದ್ರೆ ದೇವರು ನೇರವಾಗಿ ಇಳಿದು ಬರೋದಕ್ಕಾಗದಲೇ ಇರುವಂತ ಕಾರಣ. ಆ ರೀತಿಯಾಗಿ ಹೇಳಿದಂತ ಮಾತು, ದೇವರ ಮಾತು, ಅದು ಬಹು ವೇಗಶಾಲಿನಂತೆ. ಅದು ಭೂಮಿ ಮೇಲೆ ಬಂದು ಅದರ ಕಾರ್ಯವನ್ನು ನೆರವೇರಿಸುತ್ತಂತೆ. ಯಾವ ರೀತಿಯಾಗಿ ನೆರವೇರಿಸುತ್ತೆ ಅಂದ್ರೆ, ಸೊದೋಮ್ ಗೊಮೋರ ಪಟ್ಟಣವನ್ನ ನೋಡುವಾಗ ಅಲ್ಲಿ ಬಹು ಪಾಪಿಷ್ಟ ಜನವು ಇದ್ದಂತ ಸಮಯದಲ್ಲಿ ದೇವರು ಅಗ್ನಿ ಗಂಧಕಗಳನ್ನ ಸುರಿಸ್ತಾರೆ. ಅಂದ್ರೆ ಅಗ್ನಿ ಗಂಧಕಗಳು ಸುರಿಲಿ ಅಂತ ಹೇಳಿದಾಕ್ಷಣಕ್ಕೆ ಅದು ನಡೆದೋಗಿದೆ. ಅಂದ್ರೆ ದೇವರ ಬಾಯಿಂದ ಬಂದಿರುವಂತ ಮಾತು ಅದರ ಕೆಲಸವನ್ನು ಅದು ನೆರವೇರಿಸೇ ತೀರುತ್ತೆ ಹೊರತು ವ್ಯರ್ಥವಾಗಿ ಹೋಗುವಂತದ್ದಲ್ಲ. ಇಲ್ಲಿ ಬರೆಯಲ್ಪಟ್ಟರೆ ಮಾತನ್ನ ಗಮನಿಸಿ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಕಾರ್ಯವನ್ನ ನಡೆಸುವಂಥದ್ದು, ಕೆಲಸವನ್ನ ಮಾಡುವಂಥದ್ದು, ಅದು ವ್ಯರ್ಥವಾದಂಥದ್ದಲ್ಲ. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಇಬ್ಬಾಯಿ ಕತ್ತಿಗಿಂತಲೂ ನಾವು ಜಾಸ್ತಿ ನೋಡಿರುವಂತದ್ದು ಒಂದು ಬಾಯಿ ಇರುವಂತ ಕತ್ತಿ. ಅಂದ್ರೆ ಒಂದು ಕಡೆ ಶಾರ್ಪ್ ಆಗಿರುವಂತ ಕತ್ತಿಗಳನ್ನ ಮಾತ್ರವೇ ನಾವು ನೋಡಿದ್ದೀವಿ. ಆದ್ರೆ
ಎರಡು ಕಡೆ ಕತ್ತಿ ಇರುವ, ಎರಡು ಕಡೆ ಬಾಯಿ ಇರುವಂತ ಖಡ್ಗವನ್ನ ನಾವು ಯಾವತ್ತೂ ನೋಡಿಲ್ಲ. ಅದ್ ಎರಡು ಕಡೆ ಇರುವಂತ ಎರಡು ಕಡೆ ಶಾರ್ಪ್ ಇರುವಂತ ಖಡ್ಗ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಈ ಕಡೆನೂ ಕುಯ್ಯುತ್ತೆ, ಈ ಕಡೆನೂ ಕುಯ್ಯುತ್ತೆ. ಅಂದ್ರೆ ಎರಡು ಕಡೆ ಕುಯ್ಯುವಂತ ಕತ್ತಿ. ಅಂದ್ರೆ ಅದು ಬಹಳ ಶಾರ್ಪ್, ಅಂದ್ರೆ ಬಹಳ ಶಾರ್ಪ್. ಅಂದ್ರೆ ಅದು ಬಹಳವಾಗಿ ಹಾನಿ ಮಾಡುತ್ತೆ, ಅಂದ್ರೆ ಬಹಳವಾಗಿ ಹಾನಿ ಮಾಡುತ್ತೆ. ಆ ರೀತಿಯಾದಂತದ್ದಂತೆ ದೇವರ ವಾಕ್ಯ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದಂಥದ್ದು, ಇಬ್ಬಾಯಿ ಕತ್ತಿಗಿಂತಲೂ ಕೂಡ ಶಾರ್ಪ್ ಆಗಿರುವಂತದ್ದಂತೆ. ಪ್ರಾಣ ಆತ್ಮಗಳನ್ನ, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ಪ್ರಾಣ ಆತ್ಮಗಳನ್ನ ಗಮನಿಸಿ. ನಮಗೆ ಒಂದು ವೇಳೆ ನಮ್ಮ ಶರೀರಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಲೋಕದಲ್ಲಿರುವಂತ ಒಂದು ಖಡ್ಗವನ್ನ, ಅದು ಇಬ್ಬಾಯಿ ಕತ್ತಿ ಆಗಿರ್ಬೋದು, ಒಂದು ಕಡೆ ಬಾಯಿ ಇರುವಂತ ಕತ್ತಿ ಆಗಿರ್ಬೋದು, ಮನುಷ್ಯನ ಶರೀರದೊಳಗೆ ಹಾಕಿದ್ರೆ ಅದು ಶರೀರವನ್ನ ಮಾತ್ರವೇ ತಾಕುತ್ತೆ. ಅಂದ್ರೆ ಶರೀರವನ್ನ ಮಾತ್ರವೇ ಅದು ನುಗ್ಗುತ್ತೆ, ಆತ್ಮವನ್ನು ನುಗ್ಗುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇವರ ಮಾತುಗಳು ಆತ್ಮವನ್ನು ಕೂಡ, ಮನುಷ್ಯನ ಆತ್ಮವನ್ನು ಕೂಡ ತೂರಿ ಹೋಗುತ್ತಂತೆ, ಮನುಷ್ಯನ ಆತ್ಮವನ್ನು ಕೂಡ ನುಗ್ಗಿ ಹೋಗುತ್ತಂತೆ. ಇಲ್ಲಿ ಗಮನಿಸಿ, ಪ್ರಾಣ ಆತ್ಮಗಳನ್ನ, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದಾಗಿದೆ. ಪ್ರಾಣ ಆತ್ಮಗಳನ್ನ, ಆತ್ಮವನ್ನು ಕೂಡ ಈ ಒಂದು ಸೃಷ್ಟಿಯಲ್ಲಿ ಮನುಷ್ಯನಲ್ಲಿರುವಂತ ಆತ್ಮವನ್ನ ಬಂಧಿಸುವಂತ ಶಕ್ತಿ ಈ ಒಂದು ಸೃಷ್ಟಿಯಲ್ಲಿ ಇರುವಂತ ಯಾವ ವಸ್ತುಗಳಿಗೂ ಕೂಡ ಇಲ್ಲ. ಅದು ಕಲ್ಲಾಗಿರ್ಬೋದು, ಬಂಡೆ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಸೂರ್ಯ ಚಂದ್ರ ನಕ್ಷತ್ರಗಳೇ ಆಗಿರ್ಬೋದು. ಸೂರ್ಯ ಚಂದ್ರ, ಈ ವಿಶ್ವದಲ್ಲಿರುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳಿಗೂ ಕೂಡ ಈ ಒಂದು ಆತ್ಮವನ್ನ, ನಮ್ಮೊಳಗಿರುವಂತ ಆತ್ಮವನ್ನ ಬಂಧಿಸುವಂತ ಶಕ್ತಿ ಯಾವುದಕ್ಕೂ ಇಲ್ಲ. ಆ ದೇವರಿಂದ ಬಂದಿರುವಂತ ನಮ್ಮ ಆತ್ಮಕ್ಕಿರುವಂತ ಪವರ್ ಅಂತದ್ದು. ಇಂಥ ಒಂದು ಪವರ್ ಅನ್ನ, ಇಂಥ ಒಂದು ದೊಡ್ಡ ಶಕ್ತಿಯನ್ನ ಅಡಗಿಸುವಂತದ್ದೇ ಒಂದು ದೊಡ್ಡ ದೇವರ ಶಕ್ತಿ. ಗಮನಿಸಿ, ಇಲ್ಲಿ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದಂಥದ್ದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಈಗ ಪ್ರಕಟಣೆ ಗ್ರಂಥದಲ್ಲಿ ನಾವು ಏನು ಓದ್ಕೊಂಡು, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 12ನೇ ವಚನ 13ನೇ ವಚನದಲ್ಲಿ, ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ, ಹದವಾದ ಇಬ್ಬಾಯಿ ಕತ್ತಿಯನ್ನ ಹಿಡಿದಾತನು ಹೇಳುವುದೇನೆಂದರೆ, ಅಂದ್ರೆ ಯೇಸು ಕ್ರಿಸ್ತನಿಂದ ಬರುವಂತದ್ದು, ಅಂದ್ರೆ ಯೇಸು ಕ್ರಿಸ್ತನ ಇಬ್ಬಾಯಿ ಕತ್ತಿಯನ್ನು ಹಿಡಿದಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಗಮನಿಸಿ, ದೇವರನ್ನು ನಾವಿವತ್ತು, ದೇವರು ಒಂದಾಕ್ಷಣಕ್ಕೇನೆ ದೇವರಿಗೆ ಯಾವುದೋ ಒಂದು ಆಯುಧಗಳು ಬೇಕು ಅಂದ್ರೆ, ಶತ್ರು ಸಂಹಾರಕ್ಕೋಸ್ಕರ, ಇಲ್ಲ ದುಷ್ಟರ ಸಂಹಾರಕ್ಕೋಸ್ಕರ, ಈ ದುಷ್ಟರನ್ನ ನಾಶ ಮಾಡೋದಕ್ಕೋಸ್ಕರ ದೇವರಿಗೆ ಯಾವುದೋ ಒಂದು ಆಯುಧ ಬೇಕು. ಅದಕ್ಕೋಸ್ಕರವೇ ದೇವರು ಈ ರೀತಿಗೆ ಖಡ್ಗವನ್ನ ಹಿಡಿದಿದ್ದಾನೇನೋ ಅಂತ ಹೇಳಿ ನಮ್ಮ ಮಣ್ಣಿನ ಮೆದುಳಿಗೆ ಅನುಸಾರವಾಗಿ ನಾವು ಆಲೋಚನೆ ಮಾಡಿದ್ರೆ ಅದು ತಪ್ಪು. ಯಾಕೆ ತಪ್ಪು ಅಂತ ಅಂದ್ರೆ, ದೇವರೆನಿಸಿಕೊಂಡಂತವನು ಸರ್ವಶಕ್ತನು, ಆತನಿಗೆ ಎಲ್ಲ ಶಕ್ತಿಯೂ ಕೂಡ ಇದೆ. ಎಲ್ಲ ಶಕ್ತಿ ಇರುವಂತವನಿಗೆ ಖಡ್ಗದ ಅವಶ್ಯಕತೆ ಇದೆಯಾ? ಶತ್ರುವನ್ನು ಸಂಹಾರ ಮಾಡ್ಬೇಕು ಅಂದ್ರೆ ಖಡ್ಗದ ಅವಶ್ಯಕತೆ ಇದೆಯಾ? ಯಾವುದೇ ಕಾರಣಕ್ಕೂ ಇಲ್ಲ. ಇದನ್ನ ಚೆನ್ನಾಗಿ ನಾವು ದೇವರ ವಿಚಾರದಲ್ಲಿ ಅರ್ಥ ಮಾಡಿಕೊಳ್ಬೇಕು. ದೇವರೆನಿಸಿಕೊಂಡಂತವನಿಗೆ ಯಾವುದೇ ದುಷ್ಟ ಸಂಹಾರಕ್ಕೋಸ್ಕರ ಯಾವ ಖಡ್ಗದ, ಕುಡಲಿನ, ಮತ್ತೊಂದು ಯಾವುದೇ ಆಯುಧಗಳ ಅವಶ್ಯಕತೆ ಇಲ್ಲ. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನ ಇಲ್ಲಿ ಕತ್ತಿಯನ್ನ ಹಿಡಿದಿದ್ದಾನ ಅಂದ್ರೆ ಏನರ್ಥ? ಆತನ ಬಾಯಿಂದ ಬರುವಂತ ಮಾತುಗಳು ಆ ರೀತಿಗೆ ಖಡ್ಗದ ರೂಪದಲ್ಲಿ ಇರ್ತದೆ. ಅಂದ್ರೆ ದೇವರ ಬಾಯಿಂದ ಒಂದ್ ವೇಳೆ ದೇವರು ಇಸ್ರಾಯೇಲರ ವಿಷಯದಲ್ಲಿ, ನಾನು ಇವ್ರನ್ನೆಲ್ಲರನ್ನು ಸಂಹಾರ ಮಾಡ್ತೀನಿ, ನೀನು ಪಕ್ಕಕ್ಕೆ ನಿಂತ್ಕೆ ಅಂತ ಹೇಳಿ ಮೋಶೆಗೆ ಹೇಳಿದಾಗ ಮೋಶೆ ತಡಿತಾನೆ. ಆದ್ರೆ ದೇವರು ಒಂದ್ ವೇಳೆ ನಾಶವಾಗ್ಲಿ ಎಂಬುದಾಗಿ ಹೇಳಿದ್ರೆ ನಾಶವಾಗಿ ಹೋಗ್ತಾ ಇದ್ರೆ ಇಸ್ರಾಯೇಲರು, ಅಂದ್ರೆ ಕ್ಷಣದಲ್ಲಿ ನಾಶವಾಗಿ ಹೋಗ್ತಾ ಇದ್ರು. ಆ ರೀತಿಯಾಗಿ ದೇವರಿಗೆ ಯಾವುದೇ ಒಂದು ಆಯುಧಗಳು ಬೇಕಿಲ್ಲ. ಮನುಷ್ಯನನ್ನು ನಾಶ ಮಾಡೋದಕ್ಕೋಸ್ಕರ ಆಗಿರ್ಬೋದು, ಇನ್ನೊಬ್ಬರನ್ನ ನಾಶ ಮಾಡೋದಕ್ಕೋಸ್ಕರ ಆಗಿರ್ಬೋದು. ಅದಕ್ಕೆ ಸೈತಾನನನ್ನ ಯಾವ ರೀತಿಯಾಗಿ ಕೊಲ್ತಾನೋ ಗೊತ್ತಾ? ಯೇಸು ಕ್ರಿಸ್ತನು ತನ್ನ ಬಾಯ ಉಸಿರಿನಿಂದ ಸೈತಾನನನ್ನ ಕೊಲ್ತಾನೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಯಾಕೆ ಯೇಸು ಕ್ರಿಸ್ತನ ಖಡ್ಗದಲ್ಲಿ ಕಡಿಯಲ್ವಾ? ಆ ರೀತಿಯಾಗಿಲ್ಲ. ಯಾಕೆ ಕಡಿಯಲ್ಲ? ದೇವರು ಸರ್ವಶಕ್ತನಾಗಿರುವಂತ ಕಾರಣ, ಆತನಿಗೆ ಯಾವುದೇ ಆಯುಧಗಳ ಅವಶ್ಯಕತೆ ಇಲ್ಲದೆ ಇರುವಂತ ಕಾರಣ ತನ್ನ ಬಾಯ ಉಸಿರಿನಿಂದ ಕೊಲ್ತಾನಂತೆ ಸೈತಾನನನ್ನ ಕೊನೆಯಲ್ಲಿ. ಆ ರೀತಿಯಾಗಿ ಇಲ್ಲಿ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಅಂದ್ರೆ ಯೇಸು ಕ್ರಿಸ್ತನ ಬಾಯಿಂದ ಬರುವಂತ ಮಾತುಗಳು ಹದವಾದಂತ ಇಬ್ಬಾಯಿ ಕತ್ತಿಗಳು. ಅಂದ್ರೆ ದೇವರ ಬಾಯಿಂದ ಬರುವಂತ ಮಾತುಗಳು ಏನನ್ ಬೇಕಾದ್ರೂ ಮಾಡಿ ಮುಗಿಸ್ತತೆ ಎನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಶಾರ್ಪ್ ಆಗಿರ್ತದೆ ಅಂದ್ರೆ ಏನ್ ಅರ್ಥ ಅಂದ್ರೆ, ದೇವರ ಬಾಯಿಂದ ಬರುವಂತ ಮಾತು ಏನನ್ ಬೇಕಾದ್ರೂ ಮಾಡಿ ಮುಗಿಸ್ತತಂತೆ. ಅಂದ್ರೆ ಈ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಅಂದ್ರೆ ಯಾರು ಅಂದ್ರೆ ಯೇಸು ಕ್ರಿಸ್ತನು. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತನ್ನ ಗಮನಿಸಿ. ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ,
ನೀನು ವಾಸ ಮಾಡುವ ಸ್ಥಳವನ್ನ ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಗಮನಿಸಿ ಇಲ್ಲಿ. ಪೆರ್ಗಮ ಸಭೆಗೆ ಕ್ರಿಸ್ತನು ಹೇಳುವಂತ ಮಾತೇನು ಅಂದ್ರೆ, ನೀನು ವಾಸ ಮಾಡುವಂತ ಜಾಗ ನನಗೆ ಗೊತ್ತಿದೆ. ನೀನು ವಾಸ ಮಾಡುವಂತ ಜಾಗ ಸೈತಾನನ ಸಿಂಹಾಸನವಿರುವಂತ ಸ್ಥಳ ಎಂಬುದಾಗಿ ಪೆರ್ಗಮ ಸಭೆಗೆ ಯೇಸು ಕ್ರಿಸ್ತನು ಹೇಳ್ತಾ ಇದೆ. ಹಾಗಿದ್ರೆ ಸೈತಾನನ ಸಿಂಹಾಸನವಿರುವಂತ ಸ್ಥಳವು ಯಾವುದು ಅಂದ್ರೆ ಪೆರ್ಗಮ ಎಂಬುದಾಗಿ ನಾವೆಲ್ಲ ಬರೆಯಲ್ಪಟ್ಟಿದೆಯಲ್ಲ, ಆ ಪೆರ್ಗಮ ಎನ್ನುವಂತ ಸ್ಥಳದಲ್ಲಿ ಇದೆಯಾ? ಸೈತಾನನ ಸಿಂಹಾಸನ ಎನ್ನುವಂಥದ್ದು ಪೆರ್ಗಮ ಎನ್ನುವಂತ ಸ್ಥಳದಲ್ಲಿ ಇದೆಯಾ? ಗಮನಿಸಿ, ನಾವಿವತ್ತು ಆಲೋಚನೆ ಮಾಡಿ ಕಲ್ತ್ಕೊಳ್ಳುವಂತ ಒಂದು ಪಾಠ ಏನು ಅಂದ್ರೆ ಇದೇನೇನೆ, ಸೈತಾನನ ಸಿಂಹಾಸನವಿರುವಂತ ಸ್ಥಳ ಯಾವುದು ಎಂಬುದಾಗಿ. ಮತ್ತೆ ಹೇಳ್ತೀನಿ, ಸೈತಾನನ ಸಿಂಹಾಸನವಿರುವಂತ ಸ್ಥಳವು ಯಾವುದು ಎಂಬುದಾಗಿ. ಅಂದ್ರೆ ದೇವರ ವಾಕ್ಯವು ಎನ್ನುವಂಥದ್ದು ಬೋಧಿಸುವಂತವನಿಗೂ ಬೋಧನೆ ಕೇಳುವಂತವನಿಗೂ ಇಬ್ಬರಿಗೂ ಒಂದೇ ರೀತಿ ಇದ್ದಂತ ನ್ಯಾಯ. ಇವತ್ತು ನಾನು ಒಂದ್ ವೇಳೆ ದೇವರ ವಾಕ್ಯಗಳನ್ನ ನಾನು ನೀತಿ ಮಾತುಗಳನ್ನ ಬೋಧನೆ ಮಾಡಿ ಆ ನೀತಿ ಮಾತುಗಳಂತೆ ನಾನು ಜೀವಿಸ್ತಿಲ್ಲ ಅಂತ ಅಂದ್ರೆ ಇದು ನನಗೂ ಹಾನಿ. ಈ ನೀತಿ ಮಾತುಗಳನ್ನ ನಾನು ಹೇಳಿ ಅದನ್ನ ಕೇಳಿದಂತ ನೀವು ಅದರಂತೆ ನಡ್ಕೊಳ್ಳಿಲ್ಲ ಅಂದ್ರೆ ನಿಮಗೂ ಕೂಡ ಹಾನಿ. ಯಾಕೆಂದ್ರೆ ಯಾಕೋಬನ ಗ್ರಂಥದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಿದ್ವಿ, ವಾಕ್ಯವನ್ನ ಕೇಳುವಂತವ್ರು ಮಾತ್ರವೇ ಆಗಿದ್ದು ನಿಮ್ಮನ್ನ ನೀವು ಮೋಸಪಡಿಸ್ಕೋಬೇಡ್ರಿ ಎಂಬುದಾಗಿ. ಅಂದ್ರೆ ವಾಕ್ಯವನ್ನ ಕೇಳುವಂತವ್ರು ಮಾತ್ರವೇ ಆಗಿದ್ದು ಅದರಂತೆ ನಾವು ನಡೆಯದೇ ಇರುವಂತವರಾದ್ರೆ ನಮ್ಮನ್ನ ನಾವು ಮೋಸಪಡಿಸಿಕೊಂಡಂಗೆ. ಇವತ್ತು ಯಾವ ಮನುಷ್ಯನು ಕೂಡ ಈ ಭೂಮಿ ಮೇಲೆ ನಮಗ ನಾವೇ ಮೋಸ ಮಾಡ್ಕೊಳ್ಳೋದಕ್ಕೆ ಯಾವ ಮನುಷ್ಯನು ಕೂಡ ಇಷ್ಟಪಡಲ್ಲ. ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡಿ ನಾವು ಸುಖದಿಂದ ಬದುಕಬೇಕು ಅನ್ನುವಂತ ಮನುಷ್ಯರು ಇವತ್ತು ಭೂಮಿ ಮೇಲೆ ಬಹಳಷ್ಟು ಜನ ಇದರೆ ಹೊರತು ನಮಗೆ ನಾವೇ ಮೋಸ ಪಡಿಸ್ಕೊಳ್ಳೋದಕ್ಕೆ ಯಾರಾದ್ರೂ ಇಷ್ಟಪಡ್ತಾರ? ಯಾರು ಇಷ್ಟಪಡಲ್ಲ. ಆದ್ರೆ ವಾಕ್ಯ ಏನಂತೆ, ಒಂದ್ ವೇಳೆ ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಡ್ಕೊಂಡಲ್ಲಿ ಇರುವಂತವ್ನು ಅವನೇ ಮೋಸ ಪಡಿಸ್ಕೊಂಡಂಗಂತ. ಯಾವ ರೀತಿಯಾಗಿ? ಈ ಲೋಕದಲ್ಲಿ ಇನ್ನೂ ದುಡ್ಡನ್ನ ನಷ್ಟ ಮಾಡ್ಕೊಂಡಂಗ, ಹಣವನ್ನ ನಷ್ಟ ಮಾಡ್ಕೊಂಡಂಗ, ಇಲ್ಲ ಅಂತಸ್ತನ್ನ ನಷ್ಟ ಮಾಡ್ಕೊಂಡಂಗ, ಇಲ್ಲ ಮಾನ ಮರ್ಯಾದೆಗಳನ್ನ ನಷ್ಟ ಮಾಡ್ಕೊಂಡಂಗ, ಇಲ್ಲ ಆತನಲ್ಲಿರುವಂತ ಯಾವುದೋ ಒಂದು ಐಶ್ವರ್ಯವನ್ನ ನಷ್ಟ ಮಾಡ್ಕೊಂಡಂಗ. ಇದು ಯಾವುದೂ ಅಲ್ಲ, ಅವನ ಆತ್ಮಕ್ಕೆ ನಷ್ಟ ಮಾಡ್ಕೊಂಡಂಗೆ. ಅವಂದ್ರೆ ಅವನ ಆತ್ಮಕ್ಕೆ ದೇವರ ವಾಕ್ಯಗಳನ್ನ ಕೇಳಿ ಅದಂತೆ ನಡ್ಕೊಂಡಲ್ಲಿ ಇರುವಂತವನು ಅವನ ಆತ್ಮಕ್ಕೆ ಹಾನಿ ಮಾಡ್ಕೊಳ್ತಾನೆ, ಅವನ ಆತ್ಮಕ್ಕೆ ನಷ್ಟ ಮಾಡ್ಕೊಂತಾನೆ. ಯಾವ ರೀತಿಯಾಗಿ ಅಂದ್ರೆ, ದೇವರ ಮಾತುಗಳನ್ನ ಕೇಳಿ ಅದರಂತೆ ನಡ್ಕೊಂಡಲ್ಲಿ ಇರುವಂತವನು ನರಕಕ್ಕೆ ಹೋಗ್ತಾನೆ. ಅದರದಿಂದ ನರಕಕ್ಕೆ ಹೋಗುವಂತವನಾಗಿರುವಂತ ಕಾರಣ ಅವನ ಆತ್ಮಕ್ಕೆ ನಷ್ಟ. ಈ ಒಂದು ದೇವರ ವಾಕ್ಯವನ್ನ ಕೆಟ್ಟದ್ದನ್ನ ಹೋಗಲಾಡಿಸುವುದಕ್ಕೆ ಮಾತ್ರವೇ ಬಳಸಬೇಕೇ ಹೊರತು ಒಳ್ಳೇದನ್ನ ಕೆಡಿಸೋದಕ್ಕೋಸ್ಕರ ಅಲ್ಲ. ಯಾವತ್ತೂ ಕೂಡ ಕೆಟ್ಟದನ್ನ ಹೋಗಲಾಡಿಸೋದಕ್ಕೋಸ್ಕರ ದೇವರ ವಾಕ್ಯವನ್ನ ಬಳಸಿ ಕೆಟ್ಟದನ್ನ ಹೋಗಲಾಡಿಸ್ಬೇಕು. ಒಬ್ಬ ಮನುಷ್ಯನಲ್ಲಿ ಕೆಟ್ಟತನ ಇದೆ ಅಂದ್ಕೊಳ್ಳಿ, ಆ ಕೆಟ್ಟತನದಲ್ಲಿ ನಡ್ಕೊಳ್ಳುವಂತ ಮನುಷ್ಯನಿಗೆ ದೇವರ ನೀತಿಯ ಮಾತುಗಳನ್ನ ಹೇಳಿ, ದೇವರ ಒಳ್ಳೆಯ ಮಾತುಗಳನ್ನ ಹೇಳಿ ಅವನಲ್ಲಿರುವಂತ ಕೆಟ್ಟತನವನ್ನ ಹೋಗಲಾಡಿಸ್ಬೇಕು. ಅದಕ್ಕೋಸ್ಕರವೇ ದೇವರ ಮಾತುಗಳನ್ನ ಬಳಸಬೇಕೇ ಹೊರತು ಕೆಟ್ಟ ಕೆಟ್ಟ ಕಾರ್ಯಗಳಿಗೆ ದೇವರ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಬಳಸಬಾರದು. ದೇವರ ವಾಕ್ಯಗಳು ದೇವರ ಮಾರ್ಗದಲ್ಲಿರುವಂತವರಿಗೆ, ಅಂದ್ರೆ ನೀತಿಯ ಮಾರ್ಗದಲ್ಲಿರುವಂತವರಿಗೆ ಅದು ಒಳ್ಳೆಯ ಮಾತಾಗಿರ್ತದೆ. ತಪ್ಪಿನ ಮಾರ್ಗದಲ್ಲಿ ಇರುವಂತವ್ರಿಗೆ ಏನಾಗಿರ್ತದೆ? ಒಂದ್ಸರಿ 1 ಕೊರಿಂಥ 1:18 ವಚನವನ್ನ ಗಮನಿಸಿ. 1 ಕೊರಿಂಥ 1:18 ವಚನವನ್ನ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಶಿಲುಬೆಯ ವಿಷಯವಾದ ಮಾತು. ಇವತ್ತು ಯೇಸು ಕ್ರಿಸ್ತನು ದೇವರಿಂದ ಬಂದಿದ್ದಾನೆ, ಆತನ ಎಲ್ಲ ಮನುಷ್ಯರ ಪಾಪ ಪರಿಹಾರಕ್ಕೋಸ್ಕರ ಆತನು ಬಲಿಯಾಗಿದ್ದಾನೆ, ಆತನು ಸತ್ತು ಉಣಲ್ಪಟ್ಟು ಎದ್ದು ಬಂದಿದ್ದಾನೆ ಎನ್ನುವಂತ ಈ ಒಂದು ಮಾತುಗಳು ಏನಿದೆಯಲ್ಲ, ಈ ದೇವರ ಸುವಾರ್ತೆ ಎನ್ನುವಂಥದ್ದು ಏನಿದೆಯಲ್ಲ, ಈ ಮಾತುಗಳು ಶಿಲುಬೆಯ ವಿಷಯವಾದಂತ ಮಾತು ನಾಶನದ ಮಾರ್ಗದಲ್ಲಿರುವಂತವ್ರಿಗೆ ಹುಚ್ಚು ಮಾತಾಗಿದೆ ಅಂತೆ. ಇವತ್ತು ಬಹಳಷ್ಟು ಜನ ಈ ವಿಚಾರವನ್ನ ಕೇಳಿ ನಮ್ಮ ಪಾಪಕ್ಕೋಸ್ಕರ ಆತನು ಸಾಯುವಂತದ್ದೇನು, ಆತನು ಸತ್ರೆ ನಮ್ಗೇನು, ಇದು ವಿದೇಶಿ ಮತ, ಇಲ್ಲ ಬೇರೆ ದೇಶದ ದೇವರು, ಇದು ಇಂಗ್ಲಿಷ್ನರ ದೇವರು, ಬ್ರಿಟಿಷ್ನರ ದೇವರು. ಯೇಸು ಕ್ರಿಸ್ತನ 2000 ವರ್ಷಗಳ ಕೆಳಗೆ ಮಾತ್ರವೇ ಆತನ ದೇವರಾಗಿದ್ದಾನೆ, ಆತನು ಬಂದಿದ್ದಾನೆ, ಏನೇನೋ ಹುಚ್ಚು ರೀತಿಯಾಗಿ ಮಾತಾಡ್ತಾರೆ. ಇಲ್ಲಿ ಗಮನಿಸಿ ಏನಿದೆಯೋ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ರಕ್ಷಣೆ ಮಾರ್ಗದಲ್ಲಿರುವಂತ ನಮಗಾದರೂ ದೇವರ ಶಕ್ತಿಯಾಗಿದೆ ಅಂತೆ. ಇವತ್ತು ಅನ್ಯಾಯವಾಗಿ ಮಾತನಾಡುವಂತವರ ಬಾಯನ್ನ ಕಟ್ಟದಂತ ರೀತಿಯಲ್ಲಿ ನಾವು ಕೂಡ ಜೀವಿಸ್ತಾ ಇದ್ದೀವಿ ಅಂದ್ರೆ ನಾವು ದೇವರ ಶಕ್ತಿಯಾಗಿರುವಂತ ರಕ್ಷಣೆ ಮಾರ್ಗದಲ್ಲಿದ್ದೀವ? ರಕ್ಷಣೆ ಮಾರ್ಗದಲ್ಲಿರುವಂತ ನಮಗೆ ಅದು ದೇವರ ಶಕ್ತಿಯಾಗಿದೆಯಾ? ಜ್ಞಾನವು ಅರ್ಥವಾಗದಲೇ ಇದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ದೇವರ ಶಕ್ತಿಯಾಗಿ ಪರಿಣಮಿಸಲ್ಲ ಅದು.
ಜ್ಞಾನಹೀನರಾಗಿ ಇದ್ರೆ ದುಷ್ಟತ್ವ ಎನ್ನುವಂಥದ್ದು ಬಹಳವಾಗಿ ಹೆಚ್ಚಾಗಿ ಹೋಗ್ತದೆ. ಅನ್ಯಾಯವಾಗಿ ಮಾತನಾಡುವಂತ ಜನ ಹೆಚ್ಚಾಗ್ತಾರೆ. ಅದರಿಂದ ಇನ್ನೊಬ್ರು ಮತ್ತೊಬ್ರು ಆ ರೀತಿಯಾಗಿ ಹುಟ್ಟುಕೊಂಡು ದೇವರ ಒಂದು ದಾರಿ ಮಾರ್ಗಗಳಿಗೆ ಧಕ್ಕೆ ಆಗುತ್ತೆ ಹೊರತು ಅದರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ. ನಾವು ಸೋಂಬೇರಿಗಳಾಗಿ ಜ್ಞಾನಹೀನರಾಗಿ ಬದುಕೋದ್ರಿಂದ ಯಾವ ಪ್ರಯೋಜನವಿಲ್ಲ. ದೇವರ ಜ್ಞಾನ ಎನ್ನುವಂಥದ್ದು ವಿಶ್ವದ ಕಾನೂನು ಇದು. ಈ ಒಂದು ಪ್ರಪಂಚಕ್ಕೆ ಏನೋ ಈ ಒಂದು ದೇಶಕ್ಕೋ ಒಂದು ರಾಜ್ಯಕ್ಕೋ ಒಂದು ಜಿಲ್ಲೆಗೋ ಸೀಮಿತವಾಗಿರುವಂತದ್ದಲ್ಲ ಬೈಬಲ್. ಬೈಬಲ್ ಎನ್ನುವಂಥದ್ದು ಈ ಒಂದು ದೇವರ ಬರೆಸಿಕೊಟ್ಟಿರುವಂತ ಈ ಒಂದು ಗ್ರಂಥವು ವಿಶ್ವದ ಕಾನೂನು ಇದು. ಈ ಒಂದು ವಿಶ್ವದ ಕಾನೂನೇ ಇದರಲ್ಲಿ ಇದೆ. ಅಂದ್ರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸೃಷ್ಟಿಯು ಕೂಡ ಯಾವ ರೀತಿಯಾಗಿ ನಡ್ಕೊಳ್ಬೇಕೋ, ಮನುಷ್ಯನಾದಂತವನು ಈ ಭೂಮಿ ಮೇಲೆ ಯಾವ ರೀತಿಯಾಗಿ ನಡ್ಕೊಳ್ಬೇಕೋ ಎಲ್ಲವೂ ಕೂಡ ದೇವರು ಬೈಬಲ್ ಅಲ್ಲಿ ಬರೆಸಿಕೊಟ್ಟಿದ್ದಾನೆ. ಇದನ್ನ ಸರಿಯಾದಂತ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರವೇನೇನೆ ನಾವೇನೋ ಒಂದು ಮಾಡೋದಕ್ಕಾಗುತ್ತೆ ಹೊರತು, ದೇವ್ರಿಗೋಸ್ಕರ ಬದುಕೋದಕ್ಕಾಗುತ್ತೆ ಹೊರತು, ಅನೇಕರನ್ನ ನೀತಿ ಮಾರ್ಗಕ್ಕೆ ತರೋದಕ್ಕಾಗುತ್ತೆ ಹೊರತು, ಯಾವುದೇ ಕಾರಣಕ್ಕೂ ನಾವು ಸೋಂಬೇರಿಗಳಾಗಿ ಜ್ಞಾನಹೀನರಾಗಿದ್ರೆ ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಗಮನಿಸಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 12ನೇ ವಚನವನ್ನ ಗಮನಿಸಿ. ಮತ್ತೆ ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಹದವಾದ ಇಬ್ಬಾಯಿಯ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನ ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ನಾವು ಈ ಭೂಮಿಯ ಆಕಾಶಗಳ ನಿರ್ಮಾಣದ ಇನ್ನು ಹಿಂದೆ ಏನು ನಡೆದಿದೆ ಎಂಬುದಾಗಿ ನಾವು ಒಂದ್ಬಿಡೆ ದೇವರನ್ನ ಕೇಳುವಂತದ್ದಾದ್ರೆ, ಖಚಿತವಾಗಿ ನಮಗೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಪರಲೋಕದಲ್ಲಿ ಯುದ್ಧ ನಡೆದಿರುವಂತದ್ದು ಕೂಡ ಗೊತ್ತಿದೆ. ಆ ವಿಚಾರವನ್ನು ನಿಮಗೆ ಸ್ಪಷ್ಟವಾಗಿರುವಂತ ಕಾರಣ ಸ್ವಲ್ಪ ಮಟ್ಟಿಗೆ ಮಾತ್ರನೇ ಹೇಳ್ತೀನಿ. ಪರಲೋಕದಲ್ಲಿ ಯುದ್ಧ ಎನ್ನುವಂಥದ್ದು ನಡೆದಿದೆ. ಆ ಯುದ್ಧ ನಡೆದ ಮೇಲೆ ಆತನು ಬಂಧಿಸಲ್ಪಟ್ಟಿದ್ದಾನೆ. ಬಂಧಿಸಲ್ಪಟ್ಟ ಮೇಲೆ ಮತ್ತೆ ಆತನು ಈ ಭೂಮಿ ಮೇಲೆ ದೇವರ ಅನುಮತಿಯ ಮೇರೆಗೆ ಆತನು ಬಿಡುಗಡೆ ಆಗಿರುವಂತದ್ದು ಕೂಡ ಬೈಬಲ್ ಅಲ್ಲಿ ಇದೆ. ಅಂದ್ರೆ ಯಾವ ರೀತಿಯಾಗಿ ಆತನು ದೇವರು ಬಂಧಿಸಿದ್ದಾನೆ ಎಂಬುದಾಗಿ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ಕಾಣುತ್ತೆ. ಮತ್ತೆ ದೇವರ ಅನುಮತಿಯ ಮೇರೆಗೆ ಯಾವ ರೀತಿಯಾಗಿ ಬಂದಿದ್ದಾನೆ ಅಂತ ಹೇಳಿ ನಾವು ಒಂದ್ ವೇಳೆ ಅನುಮಾನ ಬರುವಂತದ್ದಾದ್ರೆ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯವನ್ನ ಗಮನಿಸಿ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 6ನೇ ವಚನವನ್ನು ನೋಡಿ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನ, ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ. ಕ್ಷಣ ಮಾತ್ರದಲ್ಲಿ ಯೇಸು ಕ್ರಿಸ್ತನಿಗೆ ಲೋಕದ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟದೆ, ಇದೆಲ್ಲ ನನಗೆ ಕೊಟ್ಟದೆ. ಗಮನಿಸಿ, ಇಲ್ಲಿ ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಸೈತಾನನು ಅಷ್ಟು ಧೈರ್ಯವಾಗಿ ಕ್ರಿಸ್ತನ ಮುಂದೆ ಆತನು ಪರಾತ್ಪರನಾದಂತ ದೇವರ ಕುಮಾರನ ಮುಂದೆ ಹೇಳ್ತಾ ಇದ್ದಾನೆ ಅಂದ್ರೆ ಏನ್ ಅರ್ಥ? ಸೈತಾನನು ಸುಳ್ಳು ಹೇಳ್ತಾ ಇದ್ದಾನೆ ಅಂತನ ಅರ್ಥ? ಸೈತಾನನು ಸುಳ್ಳುನೇ ಹೇಳಿದನ? ಈ ಭೂಮಿ ಮೇಲೆ ದೇವರ ಅನುಮತಿ ಇಲ್ಲದೇನೆ ಸೈತಾನನಿಗೆ ಭೂಮಿ ಮೇಲೆ ಮನುಷ್ಯರ ಬಳಿಗೆ, ದೇವರ ಮಕ್ಕಳಾಗಿರುವಂತ ಮನುಷ್ಯರ ಬಳಿಗೆ ಬರುವುದಕ್ಕೆ ಅಧಿಕಾರ ಇದೆಯಾ? ಅಧಿಕಾರ ಇಲ್ಲ. ಒಬ್ಬ ಯೋಬನ ಬಳಿಗೆ ಹೋಗ್ಬೇಕು ಅಂದ್ರೆ ದೇವರ ಅನುಮತಿ ಬೇಕು. ಯಾವುದೇ ಒಬ್ಬ ಮನುಷ್ಯನ ಬಳಿಗೆ ಸೈತಾನನ ಹೋಗ್ಬೇಕಂದ್ರೆ ದೇವರ ಅನುಮತಿ ಬೇಕು. ಆಗಿರುವಂತ ಕಾರಣ ಈ ಭೂಮಿ ಮೇಲೆ ಬಂದು ಅವನ ಇಷ್ಟಾನುಸಾರವಾದಂತ ರೀತಿಯಲ್ಲಿ ಆತನು ಮನುಷ್ಯರನ್ನ ಪಾಪಕ್ಕೆ ಸೆಳೀತಾ ಇದ್ದಾನೆ ಅಂದ್ರೆ ದೇವರ ಅನುಮತಿ ಇಲ್ವಾ? ದೇವರ ಅನುಮತಿ ಕೊಟ್ಟಿರುವಂತ ಕಾರಣವೇ ಈ ಭೂಮಿ ಮೇಲೆ ಬಂದಿದ್ದಾನೆ. ಯಾವ ರೀತಿಯಾಗಿ ಅನುಮತಿ ಕೊಟ್ಟಿದ್ದಾನೆ? ಯಾವಾಗ ಅವನಿಗೆ ಶಿಕ್ಷೆ ಅನ್ನುವಂಥದ್ದು ಅಮಲ ಆಯ್ತೋ, ಯಾವಾಗ ನರಕ ಯಾತನೆಯನ್ನು ಅನುಭವಿಸಿದ್ನೋ, ಆ ನರಕ ಯಾತನೆಯನ್ನು ಅನುಭವಿಸೋದಕ್ಕಿಂತ ಮೊದಲೇ ದೇವರು ತೀರ್ಮಾನ ಮಾಡಿದ್ದಾನೆ. ಯಾವ ರೀತಿಯಾಗಿ? ಸ್ವಾಮಿ, ನಿನ್ನ ಮಕ್ಕಳ ಮೇಲೆ ನನಗೆ ಅಧಿಕಾರವನ್ನು ಕೊಡು ಎಂಬುದಾಗಿ ಈತನ ಕೇಳಿದ್ದೇನೆ, ದೇವರೇನ್ ಮಾಡಿದ್ದಾನೆ? ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ರೀತಿ ಅದೇ ಒಂದು ಅನುಮತಿಯ ಮೇರೆಗೆ ಈ ಭೂಮಿ ಮೇಲೆ ಬಂದಿದ್ದಾನೆ. ಅದೇ ಇಲ್ಲಿ ಬರೆಯಲ್ಪಟ್ಟಿರುವಂತ ಮಾತು ಗಮನಿಸಿ. ಇಲ್ಲಿ ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ಇವೆಲ್ಲ ನನಗೆ ಕೊಟ್ಟದೆ. ಅಂದ್ರೆ ಸೈತಾನನಿಗೆ ಈ ಒಂದು ಲೋಕದ ಮೇಲೆ ದೇವರು ಅಧಿಕಾರವನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ? ಯಾವ ಮನುಷ್ಯನನ್ನ ಪಾಪಕ್ಕೆ ಸೆಳಿತೀಯ ಸೆಳಿ, ನೀನು ಯಾವ ಮನುಷ್ಯನನ್ನ ಒಂದು ವೇಳೆ ಹಾಳು ಮಾಡ್ತೀಯ ಮಾಡು ಎಂಬುದಾಗಿ ದೇವರು ಅಧಿಕಾರವನ್ನ ಕೊಟ್ಟಿದ್ದಾನೆ. ಆ ರೀತಿಯಾಗಿ ಕಳಿಸಿದ್ದಾನೆ. ಆ ಕಳಿಸಿರುವಂತ ಕಾರಣವೇ ಸೈತಾನನು ಬಂದು ಎಲ್ಲ ಮನುಷ್ಯರನ್ನ ಪಾಪಕ್ಕೆ ಸೆಳೆದ ಆತನ ಜಯವನ್ನು ಹೊಂದಿಕೊಂಡಿದ್ದಾನೆ. ಯಾವ ಮನುಷ್ಯನಲ್ಲೂ ಕೂಡ ನೀತಿವಂತಿಕೆ ಇಲ್ಲ ಅಂತಂದ್ರೆ ಯಾರು ಗೆದ್ದಿದ್ದಾರೆ ಅಂತ ಅರ್ಥ. ರೋಮಪುರದವರಿಗೆ 3:23 ಎಲ್ಲರೂ ಪಾಪ ಮಾಡಿ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಎಲ್ಲರೂ ಕೂಡ ದೇವರ ದಾರಿ ಮಾರ್ಗಗಳಲ್ಲಿ ಇದ್ದಾರಾ? ಇಲ್ಲ ಸೈತಾನನ ದಾರಿ ಮಾರ್ಗಗಳಲ್ಲಿ ಇದ್ದಾರಾ?
ಗಮನಿಸಿ ಇಲ್ಲಿ. ಅಂದ್ರೆ ಇವತ್ತು ಸೈತಾನನ ಒಂದು ರಾಜ್ಯ ಎಲ್ಲಿದೆ? ಪ್ರಕಟಣೆ ಗ್ರಂಥದಲ್ಲಿ ನಾವು ಓದ್ಕೊಂಡಿದ್ದೇನು, ಸೈತಾನನ ಸಿಂಹಾಸನವಿರುವಂತಹ ಸ್ಥಳ, ನೀನು ವಾಸ ಮಾಡ್ತಿರುವಂತಹ ಜಾಗ ಎಂಬುದಾಗಿ ಪೆರ್ಗಮದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಪೆರ್ಗಮ ಎನ್ನುವಂತಹ ಸ್ಥಳದಲ್ಲಿ ಮಾತ್ರವೇ ಇದೆಯಾ? ಅಂದ್ರೆ ಸೈತಾನ ರಾಜ್ಯ ಎನ್ನುವಂಥದ್ದು, ಈ ಪಾಪ ರಾಜ್ಯ ಎನ್ನುವಂಥದ್ದು ಅಲ್ಲಿ ಮಾತ್ರವೇ ಇದೆಯಾ? 1 ಯೋಹಾನ 5:19 ಗಮನಿಸಿ. 1 ಯೋಹಾನ 5ನೇ ಅಧ್ಯಾಯ 19ನೇ ವಚನವನ್ನ, ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು. ಲೋಕ ಎಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆಯಂತೆ. ಅಂದ್ರೆ ಇಡೀ ಲೋಕವೇ ಕೆಡುಕನ ವಶದಲ್ಲಿ ಬಿದ್ದಿದ್ಯಾ? ಅಂದ್ರೆ ಸೈತಾನನ ಆತನ ಒಂದು ಶಕ್ತಿ ಎಂತದ್ದು ಒಂದ್ಸರಿ ಆಲೋಚನೆ ಮಾಡಿ. ಅಂದ್ರೆ ಲೋಕ ಎಲ್ಲ ಕೆಡುಕನ ವಶದಲ್ಲಿ ಬಿದ್ದು ಹೋಗಿದೆ ಅಂತ ಅಂದ್ರೆ, ದೇವರ ಪಕ್ಷದಲ್ಲಿ ಕ್ರಿಸ್ತ ವಿರೋಧಿಗೆ, ಅಂದ್ರೆ ಸೈತಾನನಿಗೆ ವಿರುದ್ಧವಾಗಿ ಹೋರಾಡುವಂತ ಕ್ರೈಸ್ತರು ಇಲ್ವಾ ಈ ಭೂಮಿ ಮೇಲೆ? ಗಮನಿಸಿ ನಾನು ಹೇಳುವಂತ ಮಾತನ್ನ. ಲೋಕ ಎಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಅಂದ್ರೆ ರೋಮಪುರದವರಿಗೆ 3:23ರಲ್ಲಿ ಎಲ್ಲರೂ ಪಾಪ ಮಾಡಿದ್ದಾರೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಅಂದ್ರೆ ಆ ಪಾಪಿಗಳು ರಕ್ಷಿಸುವುದಕ್ಕೋಸ್ಕರವೇ ಯಾವ ಮನುಷ್ಯನು ಕೂಡ, ಅಂದ್ರೆ ಈ ಭೂಮಿಯಲ್ಲಿ ಒಬ್ಬನು ಕೂಡ ನೀತಿವಂತನು ಇಲ್ಲದೆ ಇರುವಂತ ಪಕ್ಷಕ್ಕೆನೆ ಯೇಸು ಕ್ರಿಸ್ತನು, ಪರಿಶುದ್ಧನಂತ ಕ್ರಿಸ್ತನು ಬರಬೇಕಾಯ್ತು. ಅಂದ್ರೆ ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ. ಅಂದ್ರೆ ದೇವರ ಪಕ್ಷದಲ್ಲಿ, ದೇವರ ರಾಜ್ಯದ ಪಕ್ಷದಲ್ಲಿ ಹೋರಾಡುವಂತ ಸೈನಿಕನು, ಹೋರಾಡುವಂತ ವೀರನು ಯಾವ ಕ್ರೈಸ್ತನು ಇಲ್ವಾ? ಇದು ಪ್ರಶ್ನೆ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ಮರಣದ ನಂತರವಾಗಿ 3,000 ಜನಗಳ ಮೂಲಕವಾಗಿ ಸಭೆ ಎನ್ನುವಂಥದ್ದು ಸ್ಟಾರ್ಟ್ ಆಗಿದೆ. ಗಮನಿಸಿ, ಈಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪೆಂತೆಕೋಸ್ತ್ ಹಬ್ಬದ ಒಂದು ದಿನದಲ್ಲಿ ಸಭೆ ಎನ್ನುವಂಥದ್ದು 3,000 ಜನಗಳಿಂದ ಸ್ಟಾರ್ಟ್ ಆಗುತ್ತೆ. ಈ 3,000 ಜನಗಳಿಂದ ಸ್ಟಾರ್ಟ್ ಆದಂತ ಸಭೆ ಬಹಳಷ್ಟು ಜನ ಅದಕ್ಕೆ ಸೇರಿಕೊಳ್ತಾರೆ. ಅಂದ್ರೆ ಎಷ್ಟೆಷ್ಟು ಸಭೆಗಳು ಎದ್ದೇಳ್ತವೆ. ಆ ಸಭೆಗಳು ಎಷ್ಟೆಷ್ಟೋ ಸಭೆಗಳು ಎದ್ದು ಏನಾಗುತ್ತೆ ಅಂದ್ರೆ ಸಭೆ ಎನ್ನುವಂಥದ್ದು ವಿಸ್ತರಿಸಿ ಹೋಗುತ್ತೆ. ಈ ಸಭೆ ಎನ್ನುವಂಥದ್ದು ಯಾವ ರೀತಿಯಾಗಿ ವಿಸ್ತರಿಸಿ ಹೋಗುತ್ತೋ ಅದೇ ರೀತಿಯಾಗಿ ಸಭೆ ಎನ್ನುವಂಥದ್ದು ಒಡೆದೋಗೋದಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಎನ್ನುವಂಥದ್ದನ್ನ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿ ಸಭೆ ಎನ್ನುವಂಥ 3,000 ಜನದಿಂದ ಸ್ಟಾರ್ಟ್ ಆದಂತ ಈ ಒಂದು ಸಭೆ ದೃಢವಾಗಿ ನಿಲ್ಲದಂತ ರೀತಿಯಲ್ಲಿ, ಮತ್ತೆ ಎಷ್ಟೋ ಸಭೆಗಳು ಹೆಚ್ಚಾಗಿ ಆ ಒಂದು ಸಮಯದಲ್ಲೇನೆ, ಅಂದ್ರೆ 1ನೇ ಶತಮಾನದಲ್ಲೇನೆ ಸಭೆ ಎನ್ನುವಂಥದ್ದು ಒಡೆದೋಗಿದೆ, ಸಭೆ ಎನ್ನುವಂಥದ್ದು ಬೇರೆ ಬೇರೆ ಆಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಬೈಬಲ್ ಇರುವಂತ ಮಾತುಗಳಿಂದಲೇ ಗೊತ್ತಾಗುತ್ತೆ. 1 ಕೊರಿಂಥ 1ನೇ ಅಧ್ಯಾಯ 11ನೇ ವಚನವನ್ನ ಗಮನಿಸಿ. 1 ಕೊರಿಂಥ 1ನೇ ಅಧ್ಯಾಯ 11ನೇ ವಚನವನ್ನ ಗಮನಿಸಿ. ಯಾಕಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು. ಪೌಲನಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಜಗಳಗಳಿದೆ ಎಂಬುದಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ಗೊತ್ತಾಗಿದೆ. 12ನೇ ವಚನ, ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು, ಇಲ್ಲವೇ ನಾನು ಅಪೊಲ್ಲೋಸನವನು, ಅಥವಾ ನಾನು ಕೇಫನವನು, ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾನಂತೆ. ಅಂದ್ರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಮರಣದ ತರುವಾಯ 3,000 ಜನಗಳಿಂದ ಸ್ಟಾರ್ಟ್ ಆದಂತ ಈ ಒಂದು ಸಭೆ ಸ್ವಲ್ಪ ಸಮಯದ ನಂತರವಾಗಿ ಸಭೆ ಎನ್ನುವಂಥದ್ದು ಒಡೆದೋಗಿದೆ. ಯಾವ ರೀತಿಯಾಗಿ? ನಾನು ಪೌಲನವನು ಎಂಬುದಾಗಿ ಒಂದು ಗುಂಪು, ನಾನು ಕ್ರಿಸ್ತನವನು ಎಂಬುದಾಗಿ ಇನ್ನೊಂದು ಗುಂಪು, ನನ್ನ ಅಪೊಲ್ಲೋಸನ ಗುಂಪು ಎಂಬುದಾಗಿ ಒಂದು ಗುಂಪಿನ ಜನರು, ಈ ರೀತಿಯಾಗಿ ಜನಗಳು, ಅಂದ್ರೆ ಸಭೆ ಎನ್ನುವಂಥದ್ದು ಒಡೆದೋಗಿದೆ. ಆಲೋಚನೆ ಮಾಡಿ, ಸೈತಾನನ ಶಕ್ತಿ ಎನ್ನುವಂಥದ್ದು ಎಂತದೋ ಅಂತನ. ಈ ಲೋಕ ಎಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದಾಗಿ ದೇವರು ಬರೆಸಿ ಕೊಟ್ಟಿದ್ದಾನೆ ಅಂತ ಅಂದ್ರೆ ಸಾಮಾನ್ಯವಾದಂತ ಮಾತಲ್ಲ ಇದು. ಸಾಮಾನ್ಯವಾದಂತ ಸಂಗತಿನೂ ಕೂಡ ಇದಲ್ಲ. ಇವತ್ತು ನಾವು ಯಾವುದೇ ವಿಚಾರವನ್ನ ತಲೆ ಕೆಡಿಸಿಕೊಳ್ಳದಂತ ರೀತಿಯಲ್ಲಿ ಈ ಲೋಕದ ಆಡಂಬರವನ್ನ ನೋಡಿ, ಈ ಲೋಕದ ಮನುಷ್ಯರ ಜೀವಿತ ಶೈಲಿಯನ್ನು ನೋಡಿ ನಾವು ತಲೆ ಕೆಟ್ಟಂತವರಾಗಿ ದೇವರ ಮಾತುಗಳನ್ನ ಅರ್ಥ ಮಾಡಿಕೊಳ್ಳದೆ, ದೇವರ ಮಾತುಗಳನ್ನ ಸರಿಯಾದಂತ ರೀತಿಯಲ್ಲಿ ಹೇಳುವಂತವರು ಇಲ್ಲದೆ ನೀಚರ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ನೀಚ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವೊಂದು ವೇಳೆ ಈ ರೀತಿಯಾಗಿ ಬದುಕಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ದೇವರ ಮಕ್ಕಳಾಗುವುದಕ್ಕೆ ಸಾಧ್ಯ ಇಲ್ಲ, ಪರಲೋಕವನ್ನು ಸೇರುವುದಕ್ಕೆ ಸಾಧ್ಯ ಇಲ್ಲ.
ಇನ್ನೊಬ್ಬರ ಮುಂದೆ ಸಾಕ್ಷಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಯಾರೋ ಒಬ್ಬ ಮನುಷ್ಯನಿಗೆ ಸತ್ಯವನ್ನ ಹೇಳ್ತೀವಿ ಅಂದ್ಕೊಳ್ಳಿ, ನಾವು ಕರೆಕ್ಟ್ ಆಗಿರ್ಬೇಕು ಮೊದ್ಲು. ಅಂದ್ರೆ ನಾನು ಹೇಳುವಂತ ಮಾತು ಏನು ಅಂದ್ರೆ, ಒಬ್ಬ ಮನುಷ್ಯನಿಗೆ ದೇವರ ಬಗ್ಗೆ ಸುವಾರ್ತೆಯನ್ನ ಹೇಳ್ತೀವಿ ಅಂದ್ರೆ ಮೊದಲು ನಮಗೆ ಸರಿಯಾದಂತ ಯೋಗ್ಯತೆ ಬೇಕು. ಯಾವ ರೀತಿಯಾಗಿ ಯೋಗ್ಯತೆ ಬೇಕು ಅಂದ್ರೆ, ನಾವು ಒಂದು ಸಮಯದಲ್ಲಿ ಪಾಪದಲ್ಲಿದ್ದಂತ ಸಮಯದಲ್ಲಿ ಯಾವ ರೀತಿಯಾಗಿ ಬದುಕಿದೀವೋ ಅಂತ ಲೆಕ್ಕಕ್ಕಿಲ್ಲ. ಯಾಕೆ ಅಂತಂದ್ರೆ ಕ್ರಿಸ್ತನಲ್ಲಿ ಬಂದ್ಮೇಲೆ ನೂತನ ಸೃಷ್ಟಿ ಎಂಬುದಾಗಿ ಹೇಳುತ್ತೆ. ನಾವು ಆ ಸಮಯದಲ್ಲಿ ಪಾಪದ ಅರಿವು ಅಂದ್ರೆ ನಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಎನ್ನುವಂತ ಒಂದು ರೀತಿಯಲ್ಲಿ ನಮಗೆ ಸರಿಯಾದಂತ ರೀತಿಯಲ್ಲಿ ಸತ್ಯವು ಗೊತ್ತಿಲ್ಲದೆ ಇರುವಂತ ಸಮಯದಲ್ಲಿ ಅನ್ಯಾಯವಾಗಿ ಬದುಕಿದೀವಿ ಅಂತ ಅಂದ್ರೆ ಗೊತ್ತಿಲ್ಲ ಏನೋ ಆ ರೀತಿಯಾಗಿ ಬದುಕಿದೀವಿ ಅಂತ ಬಿಟ್ಬಿಡೋಣ. ಆದ್ರೆ ಸತ್ಯದ ಮಾರ್ಗಕ್ಕೆ ಬಂದ ಮೇಲೂ ಕೂಡ ನಾವು ನೀಚರ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ನಮಗೂ ಲೋಕದ ಜನಗಳಿಗೂ ನಮಗೂ ಅಂದ್ರೆ ದೇವರನ್ನ ಅರಿತಿರುವಂತ ನಮಗೂ ದೇವರನ್ನ ಅರಿಯದೇ ಇರುವಂತ ಅವರಿಗೂ ಏನು ವ್ಯತ್ಯಾಸ? ನಾವಿವತ್ತು ಯಾವ್ದೋ ಒಬ್ಬ ಮನುಷ್ಯನಿಗೆ ಸತ್ಯವನ್ನ ಹೇಳ್ತೀವಿ ಅಂದ್ರೆ ಆ ಯೋಗ್ಯತೆ ನಮಗಿರ್ಬೇಕು. ಅಂದ್ರೆ ನಾವು ಸರಿಯಾದಂತ ರೀತಿಯಲ್ಲಿ ಇದ್ದು ಮಾತ್ರವೇ ದೇವರ ಬಗ್ಗೆ ಹೇಳೋದಕ್ಕೆ ಆಗುತ್ತೆ. ಇವತ್ತು ನಾನು ಒಂದ್ ವೇಳೆ ಸರಿಯಾಗಿದ್ದಲ್ಲಿ ನಿಮಗೆ ಏನೋ ಒಂದು ಬುದ್ಧಿ ಮಾತನ್ನ ಹೇಳೋದಕ್ ಬಂದ್ರೆ ಅದ್ ಯಾವ ರೀತಿಯಾಗಿರ್ತತೆ? ಈತನೇ ಸರಿ ಇಲ್ಲ ನಮಗೆ ಹೇಳೋದಕ್ಕೆ ಬರ್ತಾನೆ ಎಂಬುದಾಗಿ ಆಗುತ್ತೆ. ಆದದ್ರಿಂದ ನಾವು ಯಾವತ್ತೂ ಕರೆಕ್ಟ್ ಆಗಿದ್ದು ಇನ್ನೊಬ್ಬ ಮನುಷ್ಯನಿಗೆ ಹೇಳ್ಬೇಕೇ ಹೊರತು ನಾವು ಸರಿಯಾಗಿಲ್ದಿದ್ದ ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಇಲ್ಲಿ 1ನೇ ಶತಮಾನದಲ್ಲಿ ಏನಾಗಿದೆ ಅಂದ್ರೆ, ನಾನು ಪೌಲನವನು, ನಾನು ಅಪೊಲ್ಲೋಸನವನು, ನಾನು ಕೇಫನವನು ಎಂಬುದಾಗಿ ಗುಂಪುಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಏನಾಯ್ತು ಹಂಗಾದ್ರೆ? ದೇವರು ಸ್ಥಾಪನೆ ಮಾಡಿದಂತ ಸಭೆ ಏನಾಯ್ತು? ಇವ್ರ ಗುಂಪುಗಳನ್ನ ಮಾಡ್ಕೊಳ್ಳೋದಕ್ಕ? ಇವತ್ತು ನೋಡುವಂತದ್ದಾದ್ರೆ ಪ್ರಪಂಚದಲ್ಲಿ 3,000 ಶಾಖೆಗಳಾಗಿ ವಿಭಜನೆ ಆಗೋಗಿದ್ದಾರೆ. ಅಲ್ಲಿ ನೋಡಿದ್ರೆ ಬೆರಳೆಣಿಕೆವಷ್ಟು ಕಾಣುತ್ತೆ ಬೈಬಲ್ ಅಲ್ಲಿ. ನಾನು ಪೌಲನವನು, ನಾನು ಅಪೊಲ್ಲೋಸನವನು, ನಾನು ಕೇಫನವನು, ನಾನು ಕ್ರಿಸ್ತನವನು ಎಂಬುದಾಗಿ 3-4 ಪಂಗಡಗಳು ಕಂಡ್ರೆ, 1ನೇ ಶತಮಾನದಲ್ಲಿ 3-4 ಪಂಗಡಗಳು ಕಂಡ್ರೆ, 21ನೇ ಶತಮಾನದಲ್ಲಿ ಇವತ್ತು 3,000 ಭಾಗಗಳಾಗಿ ಕ್ರೈಸ್ತವ್ಯ ಎನ್ನುವಂಥದ್ದು ಒಡೆದೋಗಿದೆ. ಯಾವ ರೀತಿಯಾಗಿ ಅಂತೀರಾ? ನಾನು ಬ್ಯಾಪ್ಟಿಸ್ಟ್, ನಾನು ಪೆಂತೆಕೋಸ್ತ್, ನಾನು ಲೂಥರನ್, ನಾನು ಆರ್ಸಿಎಂ ಅಂದ್ರೆ ನೀನು ನಾನು ಕ್ರೈಸ್ತವ ಅಂತಿದ್ದಂಗೆ ನೀನ್ ಯಾವ ಪಂಗಡದವನು? ನೀನ್ ಆರ್ಸಿಎಮ್ಮ ಇಲ್ಲ ನೀನ್ ಲೂಥರನ್ನ ಇಲ್ಲ ನೀನ್ ಕ್ಯಾಥಲಿಕ್ಕ ನೀನು ಯಾವ್ದೆಂಬುದಾಗಿ ಕೇಳ್ತಾರೆ. ಆದ್ರೆ ಬೈಬಲ್ ಈ ವಿಷಯದಲ್ಲಿ ಏನ್ ಹೇಳುತ್ತೆ ಗೊತ್ತಾ? ಬೈಬಲ್ ಒಂದ್ಸರಿ ಈ ವಿಚಾರದಲ್ಲಿ ಏನ್ ಹೇಳುತ್ತೋ ಒಂದ್ಸರಿ ಎಫೆಸದವರಿಗೆ 4ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿ. ಎಫೆಸದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 4ನೇ ವಚನದಿಂದ ಗಮನಿಸಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಯಾವ ದೇಹಕ್ಕೆ? ಕ್ರಿಸ್ತನು ಎನ್ನುವಂತ ಶರೀರಕ್ಕೆ. ಕ್ರಿಸ್ತನು ಎನ್ನುವಂತ ಶರೀರಕ್ಕೆ ಸೇರಿದಂತವರು ನಾವೆಲ್ಲ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು. ಒಬ್ಬನೇ ಆತ್ಮ ಅಂದ್ರೆ ನನ್ನಲ್ಲಿರುವಂತ ಪವಿತ್ರಾತ್ಮನು, ನಿಮ್ಮಲ್ಲಿರುವಂತ ಪವಿತ್ರಾತ್ಮನು, ಈ ಪ್ರಪಂಚದಲ್ಲಿ 400 ಕೋಟಿ ಮನುಷ್ಯರು ಮಂದಿ ಕ್ರೈಸ್ತವರು ಎಂಬುದಾಗಿ ಹೇಳ್ಕೊಳ್ತಾ ಇದ್ದಾರಲ್ಲ, ಸತ್ಯದ ಪ್ರಕಾರವಾಗಿ ಜೀಸಸ್ ತೆಗೆದುಕೊಂಡಿರುವಂತವರಲ್ಲಿ ಎಲ್ಲರಲ್ಲೂ ಇರುವಂತವನು ಆ ಒಬ್ಬನೇ ಪವಿತ್ರಾತ್ಮ. ಎಲ್ಲರಲ್ಲೂ ಒಬ್ಬನೇ ಇರುವಂತವನು ಪವಿತ್ರಾತ್ಮನು. ಒಬ್ಬನೇ ಆತ್ಮನನ್ನ ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ. ಯಾವ ಪದವಿ? ಡಿಗ್ರಿನ? ಇದಲ್ಲ. ಪರಲೋಕದ ಒಂದು ಪದವಿ. ಅಂದ್ರೆ ಪರಲೋಕಕ್ಕೋಸ್ಕರವೇ ನಾವೆಲ್ಲ ನಿರೀಕ್ಷಿಸಲ್ಪಟ್ಟಂತವರು. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೋಸ್ಕರ ಕರೆಯಲ್ಪಟ್ಟವರು ನಾವೆಲ್ಲರೂ. ಆ ಪರಲೋಕಕ್ಕೋಸ್ಕರ ಎದುರು ನೋಡುವುದಕ್ಕೋಸ್ಕರವೇ ನಾವೆಲ್ಲರೂ ಕೂಡ ಕರೆಯಲ್ಪಟ್ಟಿದ್ದೀವಂತೆ. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ. ನಮ್ಮೆಲ್ಲರಿಗೂ ಕೂಡ ಯಜಮಾನನು, ಕರ್ತನು ಎನ್ನುವಂತ ಮಾತಿಗೆ ಅರ್ಥ ಯಜಮಾನನು ಅಂತ. ಯಜಮಾನನು ಒಬ್ಬನೇನಂತೆ. ಭರವಸೆವು ಒಂದೇ. ಭರವಸೆ ಒಂದೇ. ಪರಲೋಕಕ್ಕೆ ಹೋಗ್ಬೇಕನ್ನುವಂಥದ್ದು ಭರವಸೆ ಒಂದೇ. ಸ್ನಾನ ದೀಕ್ಷೆ ಒಂದೇ. ದೀಕ್ಷಾ ಸ್ನಾನ ಮಾಡಿಸುವಂಥದ್ದು ಒಂದೇ ವಿಧ. ನೀರಿನಲ್ಲಿ ಮುಳುಗಿ ಮಾಡುವಂಥದ್ದು ಒಂದೇ. ಬೈಬಲ್ ಅಲ್ಲಿ ಕಾಣುವಂಥದ್ದು ಒಂದೇ. ಹೊರದೇಶಗಳಲ್ಲಿ ಧ್ವಜವನ್ನ ಹಿಡ್ಕೊಂಡು ಅಂದ್ರೆ ಬಾವುಟವನ್ನು ಹಿಡ್ಕೊಂಡು ಅದ್ರ ಕೆಳಗಡೆಗೆ ಹೋದ್ರೆ ದೀಕ್ಷಾಸ್ನಾನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೆಲವರಿಗೆ ಚಿಕ್ಕ ಮಕ್ಕಳಿಗೆ ತಲೆ ಮೇಲೆ ನೀರನ್ನು ಚಿಮುಕಿಸಿ ದೀಕ್ಷಾಸ್ನಾನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವ್ಯಾವು ಅಲ್ಲ. ನೀರಿನಲ್ಲಿ ಮುಳುಗುವಂಥದ್ದು ಅದೊಂದೇ ಸರಿಯಾದಂತ ದೀಕ್ಷಾಸ್ನಾನ. ಸ್ನಾನ ದೀಕ್ಷೆ ಒಂದೇ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಎಲ್ಲರಿಗೂ, ಈ ಪ್ರಪಂಚದಲ್ಲಿರುವಂತ ಎಲ್ಲಾ ಮನುಷ್ಯರಿಗೂ, ಪ್ರಪಂಚದಲ್ಲಿರುವಂತ 800 ಕೋಟಿ ಮನುಷ್ಯರಿಗೂ, ಆದಾಮನು ಮೊದಲುಗೊಂಡು ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ ಕೂಡ ಹುಟ್ಟಿರುವಂತ, ಸತ್ತಿರುವಂತ, ಸಾಯದೇ ಇರುವಂತ ಎಲ್ಲರಿಗೂ ತಂದೆಯಾಗಿರುವಂತ ದೇವರು ಒಬ್ಬನೇ.
ಇವೆಲ್ಲ ನಮ್ಮೆಲ್ಲರಿಗೂ ಕೂಡ ಮಾತ್ರ ಅಲ್ಲ, ಅಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯವರೆಗೂ, ಅಂದ್ರೆ ಆದಾಮನಿಂದ ಎರಡನೇ ಬರುವಿಕೆಯವರೆಗೂ ಹುಟ್ಟಿರುವಂತವರು, ಸತ್ತಿರುವಂತವರು, ಬದುಕಿರುವಂತ ನಮಗೂ, ಮತ್ತೆ ಯೇಸು ಕ್ರಿಸ್ತನಿಗೂ ಕೂಡ, ಮತ್ತೆ ಪವಿತ್ರಾತ್ಮನಿಗೂ ಕೂಡ ಎಲ್ಲರಿಗೂ ತಂದೆಯಾಗಿರುವಂತ ದೇವರು ಒಬ್ಬನೇ, ಯೇಸು ಕ್ರಿಸ್ತನ ಒಬ್ಬನೇ, ಪವಿತ್ರಾತ್ಮನು ಒಬ್ಬನೇ. ಅಂದ್ರೆ ನಮ್ಮ ಪವಿತ್ರಾತ್ಮನಿಗಾಗಿರ್ಬೋದು, ಯೇಸು ಕ್ರಿಸ್ತನಿಗಾಗಿರ್ಬೋದು, ನಮಗಾಗಿರ್ಬೋದು, ಎಲ್ಲ ಮನುಷ್ಯರಿಗಾಗಿರ್ಬೋದು, ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿದಂತ ತಂದೆಯಾಗಿರುವಂತ ದೇವರು ಒಬ್ಬನೇ. ಸ್ಥಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನೇ. ಅಂದ್ರೆ ಭರವಸೆ ಒಂದೇ ಎಂಬುದಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಅಂತಂದ್ರೆ, ನೀನು ಯಾವ ಸಭೆ ವಿಶ್ವಾಸಿ, ನೀನು ಪೆಂತೆಕೋಸ್ತ, ನೀನು ಬ್ಯಾಪ್ಟಿಸ್ಟ, ಅಂದ್ರೆ ಪಂಗಡಗಳನ್ನಾಗಿ ಬೇರೆ ಬೇರೆ ಭಾಗಗಳನ್ನಾಗಿ ಇವ್ರು ಮಾಡ್ಕೊಂಡಿದ್ದಾರೆ ಅಂದ್ರೆ, ಇವ್ರಿಗೇನಾದ್ರೂ ಬೈಬಲ್ ಅರ್ಥ ಆಗಿದೆಯಾ? ಬೈಬಲ್ಗೆ ಅರ್ಥ ಆಗಿದೆಯಾ? ಒಂದೇ ಪದವಿ ಎಂಬುದಾಗಿ ಬರೆಯಲ್ಪಟ್ಟಿದೆ, ಒಬ್ಬನೇ ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ, ಒಂದೇ ಭರವಸೆ ಎಂಬುದಾಗಿ ಬರೆಯಲ್ಪಟ್ಟಿದೆ, ಒಂದೇ ನಂಬಿಕೆ ಎಂಬುದಾಗಿ ಬರೆಯಲ್ಪಟ್ಟಿದ್ರು ಕೂಡ, ನಿನ್ನ ನಂಬಿಕೆ ನಿಂದು, ನನ್ನ ನಂಬಿಕೆ ನಂದು ಎಂಬುದಾಗಿ ಅಂದ್ಕೊಂಡು 3 ಜನ ಅವನೇ ಅಂತ ಹೇಳಿ ಒಬ್ಬ, ಇಲ್ಲ ಒಬ್ಬನೇ ಅಂತ ಹೇಳಿ ಒಬ್ಬ, ಇಷ್ಟಾನುಸಾರವಾಗಿ ಜೀವಿಸೋದಕ್ಕ. ಅಂದ್ರೆ ಬೈಬಲ್ ನೋಡುವಂತದ್ದಾದ್ರೆ ಎಲ್ಲಾ ಮನುಷ್ಯರ ಕೈಲಿರುವಂತದ್ದು ಒಂದೇ ಬೈಬಲ್. ಎಲ್ಲ ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ಮನುಷ್ಯರ ಕೈಲಿ ಇರುವಂತದ್ದಾದ್ರೆ ಒಂದೇ ಬೈಬಲ್. ಆದ್ರೆ ಒಂದೇ ಬೈಬಲ್ ಇರುವಂತ ಒಂದೇ ರೀತಿಯಾದಂತ ಮಾತುಗಳು ಎಲ್ಲರಿಗೂ ವಿಧ ವಿಧಗಳಾಗಿ ಅರ್ಥವಾಗುತ್ತಾ? ಒಂದೇ ರೀತಿಯಾಗಿ ಅರ್ಥವಾಗಲ್ವಾ? ಇವತ್ತು ಕನ್ನಡ ಭಾಷೆಯಲ್ಲಿ ನಾನು ಬಾ ಎಂಬುದಾಗಿ ಹೇಳ್ತೀನಿ ಅಂದ್ರೆ ಅದು ಒಂದೇ ಅರ್ಥ ತಾನೆ. ಆ ರೀತಿಯಾಗಿ ದೇವರು ಬೈಬಲ್ ಅಲ್ಲಿ ಬರೆಸಿಕೊಟ್ಟಿರುವಂತ ಮಾತು ಅದು ಯಾವ ಭಾಷೆಯಲ್ಲಿದ್ರು ಕೂಡ ಒಂದೇ ಅರ್ಥ ತಾನೆ. ಹಾಗಿದ್ರೆ ಈ ಸಭೆಗೆ ಏನ್ ಹೆಸರನ್ನ ಇಡ್ಬೇಕೋ ಎನ್ನುವಂಥದ್ದು ಅರ್ಥ ಮಾಡಿಕೊಳ್ಳದೆ ಬೆಟ್ಟದ ಹೆಸರುಗಳನ್ನ, ಊರಿನ ಹೆಸರುಗಳನ್ನ, ದೀಕ್ಷಾ ಸ್ನಾನದ ಹೆಸರುಗಳನ್ನ ಇಟ್ಕೊಂಡು ಒಂದೊಂದು ಪಂಗಡಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಏನ್ ಅರ್ಥ? ಅಂದ್ರೆ ಸೈತಾನನ ಒಂದು ರಾಜ್ಯ ಯಾವ ರೀತಿಯಾಗಿದೆಯೋ ಆಲೋಚನೆ ಮಾಡಿ. ಸೈತಾನನ ಆಳ್ವಿಕೆ ಯಾವ ರೀತಿಯಾಗಿದೆಯೋ ಆಲೋಚನೆ ಮಾಡಿ. 3,000 ಜನಗಳಿಂದ ಪ್ರಾರಂಭವಾದಂತ ಸಭೆ ಸ್ವಲ್ಪ ಕಾಲಗಳಲ್ಲಿ ಎಷ್ಟೋ ಸಭೆಗಳಾಗಿ ಬೆಳೆದು ಮತ್ತೆ ಆ ಸಭೆಗಳಲ್ಲಿ ವಿಭೇದಗಳು ಮತ್ತೆ ವಿಂಗಡಗಳಾಗಿ ಹೋಗಿದೆ ಅಂತಂದ್ರೆ ಸೈತಾನನ ಒಂದು ಶಕ್ತಿ ಎಂತದ್ದು, ದೇವರ ಆಲೋಚನೆಗಳು ಮನುಷ್ಯರ ಮಧ್ಯದಲ್ಲಿ ನೆರವೇರಿದೆಯೋ ನೆರವೇರಿಲ್ವೋ ಎನ್ನುವಂಥದ್ದನ್ನ ಗಮನಿಸಿ. ದೇವರು ದಾನಿಯೇಲ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಆ ಮಾತನ್ನ ಗಮನಿಸಿ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 31ನೇ ವಚನವನ್ನ ಗಮನಿಸಿ. ರಾಜನೇ, ನೀನು ಕಂಡದ್ದು ಆಹಾ ಅದ್ಭುತ ಪ್ರತಿಮೆ. ಅಂದ್ರೆ ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬಿದ್ದಿದೆ. ಆ ಕನಸಿನ ವಿಷಯದಲ್ಲಿ ಆತನು ಕಳವಳಗೊಂಡಿದ್ದಾನೆ. ಕಳವಳಗೊಂಡು ತನ್ನ ರಾಜ್ಯದಲ್ಲಿದ್ದಂತ ಎಲ್ಲಾ ವಿದ್ವಾಂಸರನ್ನ, ಪಂಡಿತರನ್ನ, ಶಾಕುನಿಕರನ್ನ, ಮಂತ್ರವಾದಿಗಳನ್ನ ಎಲ್ಲರನ್ನು ಕೂಡ ಕರೆಸಿದ್ದಾನೆ. ಎಲ್ಲರನ್ನು ಕೂಡ ಕರೆಸಿ ಆತನ ಏನ್ ಹೇಳಿದ್ದಾನೆ ಅಂದ್ರೆ, ನನಗೆ ಒಂದು ಕನಸು ಬಿದ್ದಿದೆ, ಆ ಕನಸಿನ ಅರ್ಥ ಏನು ಅಂತ ಹೇಳಿ ನೀವು ಹೇಳ್ಬೇಕು. ಇಷ್ಟು ಮಾತ್ರವೇ ಅಲ್ಲ, ಆ ರಾಜನಿಗಿರುವಂತ ಒಂದು ಜ್ಞಾನವನ್ನ ಆಲೋಚನೆ ಮಾಡಿ, ನಾನು ಒಂದ್ ವೇಳೆ ಈ ಕನಸು ಏನು ಅಂತ ಹೇಳಿ ಹೇಳಿದ್ರೆ ಈ ಮನುಷ್ಯರು ಇದಕ್ಕಿದ್ ಏನೋ ಒಂದನ್ನು ಸೇರಿಸ್ಬಿಟ್ಟು ಅದಕ್ಕೆ ಉತ್ತರವನ್ನ ಕೊಟ್ಬಿಡ್ತಾರೆ. ಆದ್ರೆ ಕನಸು ಏನೋ ಆ ಕನಸನ್ನು ಕೂಡ ಹೇಳ್ಬೇಕು, ಆ ಕನಸಿನ ಅರ್ಥ ಏನೋ ಕೂಡ ಅದನ್ನು ಕೂಡ ಹೇಳ್ಬೇಕು. ಅಂದ್ರೆ ಆತನಿಗೆ ಬಂದಿರುವಂತ ಕನಸನ್ನ ಅವನು ಹೇಳಲ್ಲ, ಬೇರೆಯವ್ರು ಹೇಳ್ಬೇಕು ನಿನಗೆ ಇಂಥದೇ ಕನಸು ಬಿದ್ದಿದೆ ಎಂಬುದಾಗಿ. ಆ ರೀತಿಯಾಗಿ ಪಟ್ಟನ್ನ ಹಿಡಿತಾನೆ, ಯಾರು ಕೂಡ ಹೇಳೋದಕ್ಕೆ ಸಾಧ್ಯವಾಗಲ್ಲ. ಆವಾಗ ಕೊನೆಯದಾಗಿ ದಾನಿಯೇಲನಿಗೆ ದೇವರೇ ಈ ಒಂದು ರಹಸ್ಯವನ್ನು ವ್ಯಕ್ತಪಡಿಸ್ತಾರೆ. ಆವಾಗ ದಾನಿಯೇಲನು ಇಲ್ಲಿ ಈ ಒಂದು ನೆಬೂಕದ್ನೆಚ್ಚರನಿಗೆ ಬಿದ್ದಂತ ಕನಸಿನ ವಿಷಯದಲ್ಲಿ ಆತನು ರಾಜನಿಗೆ ಬಂದು ಹೇಳ್ತಾ ಇದ್ದಾನೆ. ಗಮನಿಸಿ 31ನೇ ವಚನವನ್ನ. ರಾಜನೇ, ನೀನು ಕಂಡದ್ದು ಆಹಾ ಅದ್ಭುತ ಪ್ರತಿಮೆ, ಅದ್ಭುತವಾದಂತ ಪ್ರತಿಮೆ ನಿನ್ನ ಕನಸಿನಲ್ಲಿ ನಿನಗೆ ಕಂಡಿದೆ. ಅದೇನು ಅಂದ್ರೆ, ತಳತಳನೆ ಹೊಳೆಯುವ ಆ ದೊಡ್ಡ ಪ್ರತಿಮೆಯು ನಿನ್ನ ಕಣ್ಣೆದುರಿಗೆ ನಿಂತಿತು, ಭೀಕರವಾಗಿ ಅಂದ್ರೆ ಭಯಂಕರವಾಗಿ ಕಾಣಿಸಿತು. ಆ ಪ್ರತಿಮೆಯ ತಲೆಯು ಅಪರಂಜಿ. ಗಮನಿಸಿ, ಒಂದು ದೊಡ್ಡ ಪ್ರತಿಮೆ ಅಂದ್ರೆ ವಿಗ್ರಹ ಕಂಡಿದೆ ಅವನ ಕನಸಿನಲ್ಲಿ. ಆ ಒಂದು ವಿಗ್ರಹದ ಒಂದು ತಲೆ ಅಪರಂಜಿಯಾಗಿದೆ, ಅಪರಂಜಿಯಿಂದ ಮಾಡಲ್ಪಟ್ಟಂತದ್ದಾಗಿದೆ. ಎದೆ ತೋಳುಗಳು ಬೆಳ್ಳಿಯಿಂದ ಮಾಡಲ್ಪಟ್ಟಂತದ್ದಾಗಿದೆ, ಎದೆ ಮತ್ತೆ ತೋಳುಗಳು.
ಮತ್ತೆ ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ, ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣು. ಕಾಲುಗಳು ಕಬ್ಬಿಣದಿಂದ ಮಾಡಿದೆಯಂತೆ, ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣಿನಿಂದ ಮಾಡಲ್ಪಟ್ಟಿದೆಯಂತೆ. ಅಂದ್ರೆ ದೇವರಲ್ಲಿ ಏನ್ ಹೇಳ್ತಾ ಇದ್ದಾರೆ ಗಮನಿಸಿ, ಮುಂದೆ ಗಮನಿಸಿ. 34ನೇ ವಚನವನ್ನ, ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು. ಬೆಟ್ಟದೊಳಗಿಂದ ಅಂದ್ರೆ ದೊಡ್ಡ ಒಂದು ಪ್ರತಿಮೆ ನೆಬೂಕದ್ನೆಚ್ಚರನ ಕನಸಿನಲ್ಲಿ ಕಂಡಿದೆ. ಅಂದ್ರೆ ವಿಧ ವಿಧವಾದಂತ ಈ ಒಂದು ವಸ್ತುಗಳಿಂದ ಮಾಡಲ್ಪಟ್ಟಿರುವಂತ ಒಂದು ಪ್ರತಿಮೆ ನಿಂತಿದೆ. ಆ ಪ್ರತಿಮೆಗೆ 34ನೇ ವಚನದಲ್ಲಿ ಏನಾಗಿದೆ ಅಂದ್ರೆ, ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆ ಕೈಯಿಲ್ಲದೆ ಒಡೆಯಲ್ಪಟ್ಟು, ಯಾರು ಕೂಡ ಅದನ್ನ ಹಾಕಿಲ್ವಂತೆ, ಯಾರು ಕೂಡ ಅದನ್ನ ತಳ್ಳಿಲ್ವಂತೆ. ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು. ಆ ಬಂಡೆಯೊಳಗಿಂದ, ಬೆಟ್ಟದೊಳಗಿಂದ ಬಂದಂತ ಒಂದು ಬಂಡೆ ಆ ಒಂದು ಪ್ರತಿಮೆಯ ಒಂದು ಕಬ್ಬಿಣ ಮತ್ತೆ ಮಣ್ಣಿನಿಂದ ಮಾಡಲ್ಪಟ್ಟಿರುವಂತ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಆಗ ಕಬ್ಬಿಣ, ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಒಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಅಂದ್ರೆ ಅಷ್ಟು ದೊಡ್ಡದಾದಂತ ಅಂತ ವಿಧ ವಿಧವಾದಂತ ವಸ್ತುಗಳಲ್ಲಿ ಮಾಡಲ್ಪಟ್ಟಂತ ಆ ಒಂದು ಪ್ರತಿಮೆ ಚೂರು ಚೂರಾಗಿ ಗಾಳಿಯಲ್ಲಿ ತೂರ್ಕೊಂಡು ಹೋಗುವಂತ ಮಟ್ಟಿಗೆ ಆಗೋಗಿದೆಯಂತೆ. ಗಮನಿಸಿ ಇಲ್ಲಿ ಏನಾಗಿದೆಯೋ 35 ಆಗ ಕಬ್ಬಿಣ, ಮಣ್ಣು, ತಾಮ್ರ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ, ಅಂದ್ರೆ ಸುಗ್ಗಿಯ ಕಣಗಳ ಒಟ್ಟು ಅಂದ್ರೆ ಏನಿದು? ಸುಗ್ಗಿಯ ಅಂದ್ರೆ ಕಣಗಳಲ್ಲಿ ನಾವು ಈ ರಾಗಿ ಎಲ್ಲ ನಾವು ಅದನ್ನ ತೂರಿದ ಮೇಲೆ ಉಳ್ಕೊಳ್ಳುವಂತದ್ದೇ ವೇಸ್ಟೇಜ್. ಅಂದ್ರೆ ಅದು ಗಾಳಿಗೆ ತೂರಿ ಹೋಗುತ್ತೆ, ಅಂದ್ರೆ ಗಾಳಿಗೆ ತೂರಿ ಹೋಗುತ್ತೆ. ನಾವು ರಾಶಿಯನ್ನ ತೂರುವಂತದ್ದು ಅಂತ ಹೇಳ್ತೀವಿ. ಆ ರಾಗಿನ ತೂರುವಾಗ ಆ ಗಾಳಿಗೆ ಆ ಹೊಟ್ಟೆ ಏನ್ ಮಾಡ್ತತೆ, ಒಂದ್ ಕಡೆ ಹೋಗಿ ಬೀಳ್ತತೆ. ಅಂದ್ರೆ ಅದು ಬಹಳ ಹಗುರವಾಗಿ ಇರ್ತದೆ ಅಂತ ನೋಡುವಾಗ ಹಗುರವಾಗಿ ಇರ್ತದೆ, ಅದು ಆದ್ರಿಂದಲೇ ಗಾಳಿಗೆ ತೂರ್ಕೊಂಡು ಹೋಗುತ್ತೆ. ಈ ಇಂಥ ದೊಡ್ಡ ವಿಗ್ರಹ ಇಂಥ ಒಂದು ವಸ್ತುಗಳಿಂದ ಮಾಡಲ್ಪಟ್ಟಂಥದ್ದು ಗಾಳಿಗೆ ತೂರ್ಕೊಂಡು ಹೋಗುವಂತ ರೀತಿಯಲ್ಲಿ ಹಗುರವಾಗಿ ಹೋಗಿದೆ ಅಂದ್ರೆ ಏನ್ ಅರ್ಥ ಆಲೋಚನೆ ಮಾಡಿ. 35 ಗಮನಿಸಿ. ಆಗ ಕಬ್ಬಿಣ, ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಒಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಆ ಬಂಡೆಯು, ಇದನ್ನ ಜಾಗ್ರತೆಯಿಂದ ಗಮನಿಸಿ, ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಇದೇ ಕನಸು ಇದೆ. ಅಂದ್ರೆ ಪ್ರತಿಮೆಗೆ ಬಡಿದಂತ ಆ ಒಂದು ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಅಂದ್ರೆ ಆ ಒಂದು ಚಿಕ್ಕ ಬಂಡೆ ಆ ಒಂದು ಪ್ರತಿಮೆಗೆ ಬಡಿದಿದ್ದಂಥದ್ದು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಳ್ತಂತೆ. ಅಂದ್ರೆ ಏನರ್ಥ ಇದು? ದೇವರು ಆ ಒಂದು ರಾಜನಿಗೆ ಈ ಒಂದು ಕನಸನ್ನ ತೋರಿಸುವಂತದ್ರ ಹಿಂದೆ ಇರುವಂತ ಮರ್ಮವು ಏನು? ಈ ಒಂದು ಇತಿಹಾಸವನ್ನ ನಾವು ಒಂದ್ ವೇಳೆ ಈ ಚರಿತ್ರೆಯನ್ನು ನಾವು ಮುಂದೆ ಓದ್ಕೊಂಡು ಹೋಗುವಂತದ್ದಾದ್ರೆ ಖಚಿತವಾಗಿ ದೇವರು ಸ್ಪಷ್ಟವಾಗಿ ನೆಬೂಕದ್ನೆಚ್ಚರನಿಗೆ ಆ ವಿಚಾರವನ್ನ ಅರ್ಥ ಮಾಡಿಸ್ತಾರೆ. ಅದೇನು ಅಂದ್ರೆ, ಈ ಒಂದು ಪ್ರಪಂಚವನ್ನ ಆಳ್ವಿಕೆ ಮಾಡಿರುವಂತದ್ದು 4 ಸಾಮ್ರಾಜ್ಯಗಳು, 4 ಮಹಾ ಸಾಮ್ರಾಜ್ಯಗಳು. ಅದರಲ್ಲಿ ಮೊದಲನೇ ಮಹಾ ಸಾಮ್ರಾಜ್ಯವೇ ಬಬುಲೋನು ಮಹಾ ಸಾಮ್ರಾಜ್ಯ. ಎರಡನೇ ಮಹಾ ಸಾಮ್ರಾಜ್ಯವೇ ಪಾರಸೀಕ ಮಹಾ ಸಾಮ್ರಾಜ್ಯ. ಮೂರನೇ ಸಾಮ್ರಾಜ್ಯವೇ ಗ್ರೀಕ್ ಮಹಾ ಸಾಮ್ರಾಜ್ಯ. ನಾಲ್ಕನೇ ಮಹಾ ಸಾಮ್ರಾಜ್ಯವೇ ರೋಮಾ ಸಾಮ್ರಾಜ್ಯ. ಇಲ್ಲಿ ಈ 4 ಲೋಹಗಳಿಂದ ಮಾಡಲ್ಪಟ್ಟಂತ ಏನು ಈ ವಸ್ತುಗಳು ಕಾಣುತ್ತೋ ಇವೆಲ್ಲವೂ ಕೂಡ ಒಂದೊಂದು ರಾಜ್ಯಗಳನ್ನಾಗಿ, ಅಂದ್ರೆ ಈ ಒಂದೊಂದು ಸಾಮ್ರಾಜ್ಯಗಳನ್ನಾಗಿ ದೇವ್ರು ಏನ್ ಮಾಡ್ತಾರೆ ಇಲ್ಲಿ ತೋರಿಸುವಂಥದ್ದು. ಚರಿತ್ರೆಯಲ್ಲಿ ಮುಂದೆ ಓದ್ಕೊಡ್ತಾರೆ, ಸ್ಪಷ್ಟವಾಗಿ ಆ ಅಧ್ಯಾಯವನ್ನು ಓದ್ಬಿಟ್ರೆ ಗೊತ್ತಾಗ್ಬಿಡ್ತದೆ. ಅಂದ್ರೆ ದೇವ್ರು ಯಾವ ರೀತಿಯಾಗಿ ಈ ಒಂದು ಈ ಲೋಹಗಳನ್ನ ಏನಕ್ಕೋಸ್ಕರ ತೋರಿಸ್ತಾ ಇದಾರೆ ಅಂದರೆ, 4 ವಿಧವಾದಂತ ರಾಜರುಗಳು ಮತ್ತೆ ಸಾಮ್ರಾಜ್ಯಗಳು ಆಳ್ವಿಕೆಯನ್ನ ಮಾಡ್ತವೆ ಈ ಒಂದು ಭೂಪ್ರಪಂಚವನ್ನ. ಈ ಭೂಪ್ರಪಂಚವನ್ನ ಆಳ್ವಿಕೆ ಮಾಡಿದ್ದಾದ್ಮೇಲೆ ಕೊನೆದಾಗಿ ಆ ಬೆಟ್ಟದೊಳಗಿಂದ ಬಂದಂತ ಗುಂಡು ಬಂಡೆ ಆ ಕಬ್ಬಿಣ ಮತ್ತು ಮಣ್ಣಿನ ಒಂದು ಪಾದಗಳಿಗೆ ಬಡಿದು ಅದನ್ನ ನೆಲಸಮ ಮಾಡಿತು, ಅಂದ್ರೆ ಪುಡಿ ಪುಡಿ ಮಾಡಿತು ಎಂಬುದಾಗಿ ಏನ್ ಬರೆಯಲ್ಪಟ್ಟಿದೆಯೋ ಈ ಒಂದು ಕಲ್ಲೇ ಕ್ರಿಸ್ತನು. ಅಂದ್ರೆ
ಬೆಟ್ಟದೊಳಗಿಂದ ಬಂದಂತ ಬಂಡೆ ಏನು ಈ ಚಿಕ್ಕದಾಗಿದೆಯೋ ಇದೇ ಕ್ರಿಸ್ತನ್. ಈ 4 ಸಾಮ್ರಾಜ್ಯಗಳ ತರುವಾಯ ಬಂದಂತದ್ದೇ ಯೇಸು ಕ್ರಿಸ್ತನ ಸಾಮ್ರಾಜ್ಯ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಒಂದು ಸಂಗತಿ. ಅಂದ್ರೆ ಯಾವ ರೀತಿಯಾಗಿ ಇದು ಕ್ರಿಸ್ತನ ಸಾಮ್ರಾಜ್ಯ ಅಂತಂದ್ರೆ ನಮಗೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ವಾಕ್ಯಗಳನ್ನ ಓದ್ಕೊಂಡು ಹೋಗುವಾಗ ಯೇಸು ಕ್ರಿಸ್ತನು ಆತನು ಸಭೆಯನ್ನ ಪ್ರಾರಂಭ ಮಾಡ್ತಾನೆ. ಆತನು ಯಾವಾಗ ಅಂದ್ರೆ ಆತನು ಕ್ರಿಸ್ತಶಕ 33ನೇ ಆತನು ಕ್ರಿಸ್ತಶಕ 33ರಲ್ಲಿ ಸಭೆ ಎನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಸಭೆಗಳು ಎಷ್ಟೋ ಮಟ್ಟಿಗೆ ಸಭೆಗಳು ಎನ್ನುವಂಥದ್ದು ಬೆಳೆಯುತ್ತೆ, ಮತ್ತೆ ಸಭೆ ಏಟು ತಿನ್ನುತ್ತೆ. ಸಭೆ ಎನ್ನುವಂಥದ್ದು ಬೆಳೆಯುತ್ತೆ, ಸಭೆ ಎನ್ನುವಂಥದ್ದು ಏಟು ತಿನ್ನುತ್ತೆ. ಸಭೆ ಎನ್ನುವಂಥದ್ದು ಬೆಳೆಯುತ್ತೆ, ಸಭೆ ಎನ್ನುವಂಥದ್ದು ಏಟು ತಿನ್ನುತ್ತೆ. ಯಾವ ರೀತಿಯಾಗಿ ಅಂತ ಅಂದ್ರೆ 2ನೇ ಶತಮಾನದಕ್ಕೆ ಬರುವಾಗ RCM ಅನ್ನುವಂಥದ್ದು ಹುಟ್ಟುಕೊಳ್ತದೆ. ರೋಮನ್ ಕ್ಯಾಥಲಿಕ್ ಮಿಷನ್ ಎನ್ನುವಂಥದ್ದು ಹುಟ್ಟುಕೊಳ್ತದೆ. ಮತ್ತೆ ಲೂಥರ್ನ್ ಎನ್ನುವಂಥದ್ದು, ಈ ಒಂದು ಪ್ರಾಟೆಸ್ಟೆಂಟ್ ಅಂತ ಎಂಬುದಾಗಿ ನಾವೇನ್ ಹೇಳ್ತೀವೋ ಇವೆಲ್ಲವೂ ಕೂಡ ಹುಟ್ಟುಕೊಳ್ತದೆ. ಈಗ ನಾವು ಅರ್ಥ ಮಾಡಿಕೊಳ್ಳಬೇಕು, ಯೇಸು ಕ್ರಿಸ್ತನು ಪ್ರಾಟೆಸ್ಟೆಂಟು, ಕ್ಯಾಥೋಲಿಕ್ಕು, ಲೂಥರ್ನ್ ಎಂಬುದಾಗಿ ಪಂಗಡಗಳನ್ನ ಮಾಡಿ ಸಭೆಯನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಬೈಬಲ್ ಅಲ್ಲಿ ಕಾಣಲ್ಲ. ಈ ರೀತಿಯಾಗಿ ಬೈಬಲ್ ಅಲ್ಲಿ ಕಾಣದಲ್ಲೇ ಇರುವಂತಹ ಸಭೆಗಳು ಯಾವ ರೀತಿಯಾಗಿ ಹುಟ್ಟಿಕೊಂಡು ದೇವರ ವಾಕ್ಯಗಳಿಗೆ ವಿರುದ್ಧವಾಗಿರುವಂತಹ ಕಾರ್ಯಗಳು ಯಾವ ರೀತಿಯಾಗಿ ಹುಟ್ಟಿಕೊಂಡು ಗಮನಿಸಿ. 2ನೇ ಶತಮಾನದಿಂದ 19ನೇ ಶತಮಾನದವರೆಗೂ ಕೂಡ ಸರಿಯಾದಂತ ರೀತಿಯಲ್ಲಿ ಸಭೆಗಳು ಬೆಳೆದಿದೆಯಾ ಅಂದ್ರೆ 1ನೇ ಶತಮಾನದಲ್ಲಿ ಇದ್ದಂತ ಸಭೆ 3000 ಜನಗಳಿಂದ ಸ್ಟಾರ್ಟ್ ಆದಂತ ಈ ಒಂದು ಸಭೆ ಆ ರೀತಿಯಾಗಿನೇ ಮುಂದುವರ್ಕೊಂಡು ಬಂದಿದ್ಯಾ? ಇಲ್ಲ, ಆ ಸಭೆ ಎನ್ನುವಂಥದ್ದು ಅಲ್ಲಿನ ಕಾಲಕ್ಕೆ ರದ್ದಾಗಿ ನಿಂತೋಗಿದೆಯಾ? ಸತ್ಯದ ಸಭೆ ಎನ್ನುವಂಥದ್ದು ನಿಂತೋಗಿದೆಯಾ? ಇವತ್ತು ನೋಡ್ರಿ ವಿಧ ವಿಧವಾದಂತ ಬೋಧನೆಗಳು, ವಿಧ ವಿಧವಾದಂತ ಮಾತುಗಳು, ವಿಧ ವಿಧವಾದಂತ ರೀತಿಯಲ್ಲಿ ದೇವರಿಗೆ ಆರಾಧನೆಗಳು, ವಿಧ ವಿಧವಾದಂತ ರೀತಿಯಲ್ಲಿ ದೇವರಿಗೆ ನಾವು ಸೇವೆ ಮಾಡ್ತಿದ್ವಿ ಅಂತ ಹೇಳುವಂಥದ್ದು. ಅಂದ್ರೆ ಬೈಬಲ್ ಅಲ್ಲಿ ಬರೆಯಲ್ಪಡದೇ ಇರುವಂತ ಕಾರ್ಯಗಳನ್ನ ಇವರು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವೆಲ್ಲವೂ ಕೂಡ ದೇವರು ವಾಕ್ಯಕ್ಕನುಸಾರವಾಗಿರುವಂತ ಸಭೆಗಳ? ಒಂದ್ ಕಡೆ ದೇವರ ವಾಕ್ಯಕ್ಕನುಸಾರವಾಗಿ ಪ್ರಾರಂಭಗೊಂಡಂತ ಸಭೆ ಎಲ್ಲಿ? ಪೆಂತೆಕೋಸ್ತ್ ಹಬ್ಬದ ದಿನದಲ್ಲಿ 3000 ಜನಗಳಿಂದ ಪ್ರಾರಂಭವಾದಂತ ಸಭೆ ಇವತ್ತು ಭೂಮಿ ಮೇಲೆ ಎಲ್ಲಿದೆ? ಎಲ್ಲಿ ನೋಡಿದ್ರು ಏನು ಪೆಂತೆಕೋಸ್ತು, ಬ್ಯಾಪ್ಟಿಸಮು, ಆ ಸಭೆ, ಈ ಸಭೆ, ಗೋಲ್ಗತಾ ಸಭೆ, ಯೆರೂಸಲೇಮ್ ಸಂಘ, ಯೆರೂಸಲೇಮ್ ಸಭೆ ಎಂಬುದಾಗಿ ನಾವು ಹಿಂಗೆಲ್ಲ ಇವತ್ತು ನೋಡ್ತಾ ಇದ್ದೀವಿ ಅಂದ್ರೆ ನಿಜವಾದಂತ ಸಭೆ ಯಾವುದು? 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ಅಂದ್ರೆ ಯೇಸು ಕ್ರಿಸ್ತನ ಮರಣದ ನಂತರವಾಗಿ ಅಪೊಸ್ತಲರ ಮೂಲಕವಾಗಿ ಸ್ಟಾರ್ಟ್ ಆದಂತ ಸಭೆ ಎಲ್ಲಿ? ಆ ಸಭೆ ಎನ್ನುವಂಥದ್ದು ಎಲ್ಲೈತೆ? ಯೇಸು ಕ್ರಿಸ್ತನು ಈ ಪ್ರಪಂಚವನ್ನು ಆಳ್ವಿಕೆ ಮಾಡಿದಂತ 4 ಮಹಾ ಸಾಮ್ರಾಜ್ಯಗಳ ತರುವಾಯ ಯೇಸು ಕ್ರಿಸ್ತನ ಸಾಮ್ರಾಜ್ಯ ಎನ್ನುವಂಥದ್ದು ಕ್ರಿಸ್ತಶಕ ಯಾವಾಗ ಆತನು ಮರಣವನ್ನ ಹೊಂದಿದ್ನೋ, ಅಪೊಸ್ತಲರು ಯಾವಾಗ ಸಭೆಯನ್ನ ಸ್ಟಾರ್ಟ್ ಮಾಡಿದ್ರೋ ಅವಾಗ ಪ್ರಾರಂಭವಾಗಿದೆ. ಅಂದ್ರೆ ದೇವರ ರಾಜ್ಯ ಎನ್ನುವಂಥದ್ದು ಆ ರೀತಿಯಾಗಿ ಪ್ರಾರಂಭ ಎನ್ನುವಂಥದ್ದಾಗಿದೆ. ನಾವು ಬೈಬಲ್ ಅಲ್ಲಿ ನೋಡುವಾಗ ಗಲಾತ್ಯ ಸಭೆ, ಫಿಲಿಪಿ ಸಭೆ, ಯೂದಾಯ ಸಭೆ, ಸಮಾರ್ಯದಲ್ಲಿ ನಾವು ಎಷ್ಟೋ ಸಭೆಗಳು ಎನ್ನುವಂಥದ್ದು ಬೆಳೆದಿರುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆ ಇವತ್ತಿಗೆ ಇಲ್ಲ? ಇವತ್ತು ಭೂಮಿಯಲ್ಲಿ ಯಾಕೆ ಈ ಸಭೆಗಳು ಕಾಣಲ್ಲ? ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವಂತ ಊರುಗಳು ಕಾಣುತ್ತೆ, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವಂತ ದೇಶಗಳು ಕಾಣುತ್ತೆ, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವಂತ ಪ್ರಾಂತ್ಯಗಳು ಕಾಣುತ್ತೆ, ಎಲ್ಲವೂ ಕಾಣುತ್ತೆ. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವಂತ ಸಭೆಗಳು ಎಲ್ಲಿ? ಸತ್ಯವಾದಂತ ಸಭೆಗಳು ಎಲ್ಲಿ? ಎಲ್ಲ ಬರೀ ಕಳ್ಳ ಸಭೆಗಳು, ದುಷ್ಟ ಸಭೆಗಳಾಗಿ ಮನುಷ್ಯರ ಅಂದ್ರೆ ವಿಶ್ವಾಸಿಗಳ ಜೋಬಿನಲ್ಲಿರುವಂತ ಹಣಕ್ಕೋಸ್ಕರವೇ ಹೊಂಚಿ ಹಾಕಿರುವಂತ ಸಭೆಗಳ ಒಂದು ಸಭಾ ಪಾಲಕರಾಗಿ ಕಾಣ್ತಾ ಇದೆ. ದೇವರ ಅಪೊಸ್ತಲರ ಕೈಯಿಂದ ನಾಟಕದ ಸಭೆಗಳು ಎಲ್ಲಿದ್ದಾವೆ ಇವತ್ತು? ಆಲೋಚನೆ ಮಾಡಿ. ದೇವರು ದಾನಿಯೇಲನ ಗ್ರಂಥದಲ್ಲಿ ಆ 4 ಸಾಮ್ರಾಜ್ಯಗಳ ತರುವಾಯ ಒಂದು ಗುಂಡು ಬಂಡೆ ಅಂದ್ರೆ ಆ 4 ಲೋಹಗಳಿಂದ ಮಾಡಲ್ಪಟ್ಟಿರುವಂತಹ ಒಂದು ಪ್ರತಿಮೆಯನ್ನ ಒಂದು ಗುಂಡು ಬಂಡೆ ಬಡಿದು ಅದು ಲೋಕದಲ್ಲೆಲ್ಲ ಹರಡಿಕೊಳ್ತದೆ ಎಂಬುದಾಗಿ ದೇವರು ಬರೆಸಿದ್ದಾನೆ. ನೋಡಿದ್ರೆ ಇವತ್ತು ಆ ಒಂದು ಚಿಕ್ಕ ಬಂಡೆಯೇ ಯೇಸು ಕ್ರಿಸ್ತನು ಎಂಬುದಾಗಿ ಗೊತ್ತಾಗ್ತದೆ. ಆ ಒಂದು ಲೋಕದಲ್ಲೆಲ್ಲ ಆ ಒಂದು ಬಂಡೆ ಅದು ಪರ್ವತವಾಗಿ ಬೆಟ್ಟವಾಗಿ ಬೆಳೆದಿದೆ ಎಂಬುದಾಗಿ ಬೆಳೆಯುತ್ತೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ
ಯೇಸು ಕ್ರಿಸ್ತನ ಸಾಮ್ರಾಜ್ಯ ಎನ್ನುವಂಥದ್ದು ಈ ಭೂಮಿ ಮೇಲೆ ಬಹುವಾಗಿ ಬೆಟ್ಟದ ರೀತಿಯಲ್ಲಿ ಲೋಕದಲ್ಲೆಲ್ಲ ತುಂಬಿಕೊಳ್ಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಎಲ್ಲಿ ತುಂಬಿಕೊಂಡಿದೆ? ಎಲ್ಲಿ ನೋಡಿದ್ರು ದುರ್ಬೋಧನೆ, ಎಲ್ಲಿ ನೋಡಿದ್ರು ತಪ್ಪಾದಂತ ಬೋಧನೆಗಳು, ಎಲ್ಲಿ ನೋಡಿದ್ರು ಕೂಡ ವಾಕ್ಯಕ್ಕೆ ವಿರುದ್ಧವಾದಂತ ಬೋಧನೆಗಳು ಐತಿ ಅಂತ ಅಂದ್ರೆ ಅಂತ ಒಂದು ದೇವರು ದಾನಿಯೇಲನ ಕೈಯಲ್ಲಿ ಪ್ರವಾದನೆಯ ರೂಪದಲ್ಲಿ ಬರೆಸಿರುವಂತ ಆ ಒಂದು ಸಭೆಯಲ್ಲಿ ಆ ಸಭೆ ಎನ್ನುವಂಥದ್ದು, ಆ ಕ್ರಿಸ್ತನ ರಾಜ್ಯ ಎನ್ನುವಂಥದ್ದು ಯಾವ ರೀತಿಯಾಗಿ ಇವತ್ತು ಲೋಕದಲ್ಲೆಲ್ಲ ತುಂಬಿಕೊಂಡಿದೆ. ಒಬ್ಬ ನೋಡಿದ್ರೆ ರಾಜ್ಯ ಎನ್ನುವಂಥದ್ದು ಈಗಿಲ್ಲ, ಮುಂದೆ ಬರುತ್ತೆ, ಯೇಸು ಕ್ರಿಸ್ತನ್ ಬರ್ಬೇಕು ಎಂಬುದಾಗಿ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ನೋಡಿದ್ರೆ ಯೇಸು ಕ್ರಿಸ್ತನ ಅವನು 2000 ವರ್ಷಗಳ ಕೆಳಗೆ ಬಂದಿರುವಂತವನು ಕ್ರಿಸ್ತನೇ ಅಲ್ಲ, ಈಗ ಮುಂದೆ ಬರ್ತಾನೆ ಎಂಬುದಾಗಿ ಆ ಯಹೂದ್ಯರು ಕಾಯ್ತಾ ಇದ್ದಾರೆ. ಬೈಬಲ್ ಅಲ್ಲಿ ನೋಡುವ ಖಚಿತವಾಗಿ ಯೇಸು ಕ್ರಿಸ್ತನ ರಾಜ್ಯ ಸ್ಟಾರ್ಟ್ ಆಗಿರುವಂತದ್ದು ಸ್ಪಷ್ಟವಾಗಿ ಕಾಣುತ್ತೆ. ಅಂದ್ರೆ ಸೈತಾನನು ತನ್ನ ಆಳ್ವಿಕೆಯನ್ನ ಆತನು ಎಷ್ಟರ ಮಟ್ಟಿಗೆ ಆತನ ನಡೆಸ್ತಾ ಇದ್ದಾನೆ ಅಂತ ಅಂದ್ರೆ ಬಹಳ ಮಟ್ಟಿಗೆ ಆತನ ನಡೆಸ್ತಾ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಭಕ್ತರ ಜೀವಿತಗಳನ್ನ ಆತನ ನಾಶ ಮಾಡಿದ್ದಾನೆ. ಭಕ್ತರ ಜೀವಿತಗಳನ್ನ ಕ್ರೂರವಾದಂತ ರೀತಿಯಲ್ಲಿ ಆತನು ನಾಶ ಮಾಡಿದನು. ಕ್ರೂರವಾದಂತ ರೀತಿಯಲ್ಲಿ ಹಿರಿಯರನ್ನು ನೋಡುವಾಗ ಆತನ ಪ್ರಾಣ ಭಯದಿಂದ ಎಲ್ಲೋ ದೂರ ಹೋಗಿ ಬದುಕುವಂತ ಒಂದು ಆ ಸಮಯಗಳು ಬರುತ್ತೆ. ಅಂದ್ರೆ ಏನಕ್ಕೋಸ್ಕರ ಈ ಶ್ರಮೆಗಳು? ಇಂಥ ಭಕ್ತರಿಗೆಲ್ಲ ಇಂಥ ಶ್ರಮೆಗಳು ಏನಕ್ಕೋಸ್ಕರ? ಕ್ರಿಸ್ತನ ಯೇಸು ಕ್ರಿಸ್ತನ ನಂತರವಾಗಿ, ಯೇಸು ಕ್ರಿಸ್ತನ ಮರಣದ ನಂತರವಾಗಿ ನೋಡುವಾಗ ಎಷ್ಟೋ ಜನಗಳಿಗೆ ಅಂದ್ರೆ ಭಕ್ತರಿಗೆ ನೋಡಿದ್ರೆ ಹಿಂಸೆ, ಇವತ್ತಿಗೂ ಕೂಡ ನೋಡುವಂತದ್ದಾದ್ರೆ ಪ್ರಪಂಚಗಳಲ್ಲಿ ಮನುಷ್ಯರಿಗೆ ದ್ವೇಷ, ಯಾವ ರಕ್ತ ಮಾಂಸದೊಂದಿಗೆ ನಿನ್ನ ಹೋರಾಟ ಅಲ್ಲ ಎಂಬುದಾಗಿ ಎಫೆಸ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ನಮಗೆ ಸ್ಪಷ್ಟವಾಗಿ 12ನೇ ವಚನಗಳಲ್ಲಿ ಕಂಡರೂ ಕೂಡ ಯಾವ ಮನುಷ್ಯನು ಕೂಡ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ವೈರಿ ಅಲ್ಲ ಅಂತಕ್ಕಂಥದ್ದು ಹೇಳಿ ದೇವರು ಬರೆಸಿದ್ರು ಕೂಡ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನೇ ವೈರಿ ಎಂಬುದಾಗಿ ಯುದ್ಧಗಳು, ಮಾರಣಕಾಂಡಗಳು, ಕೊಚ್ಚಾಟಗಳು, ಇವನ್ನೆಲ್ಲವನ್ನ ಕಚ್ಚಾಟಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಸೈತಾನನ ರಾಜ್ಯವು ಯಾವ ರೀತಿಯಾಗಿದೆಯೋ ಆಲೋಚನೆ ಮಾಡಿ. ಅಂದ್ರೆ ಇವತ್ತು ಪ್ರಬಲವಾಗಿ ಇರುವಂತದ್ದು ಸೈತಾನನ ರಾಜ್ಯವ ಇಲ್ಲ ದೇವರ ರಾಜ್ಯವ? ದೇವರ ರಾಜ್ಯವು ಪ್ರಬಲವಾಗಿ ಇರಬೇಕಾಗಿತ್ತು, ಅದು ದೇವರ ಆಲೋಚನೆ ಇದೆ. ಆದ್ರೆ ಅದ್ ಯಾವ ರೀತಿಯಾಗಿ ಇರದಲೇನೆ, ಯಾವುದೇ ರೂಪದಲ್ಲೂ ಕೂಡ ಇರದೇನೆ ಇಲ್ಲದಂತ ರೀತಿಯಲ್ಲಿ ಮಾಡಿದ್ದಾನೆ ಸೈತಾನನು ಅಂತಂದ್ರೆ ಆಲೋಚನೆ ಮಾಡ್ಬೇಕು. ಅಂದ್ರೆ ಅವತ್ತೆಲ್ಲ ಪಂಗಡಗಳಿದ್ದೋ, ಅವತ್ತೆಲ್ಲವೂ ಕೂಡ ಪಂಗಡಗಳಿದ್ದೋ, ಅನಂತರ ನೋಡುವಾಗ ಒಂದೊಂದ್ಸರಿ ಯುದ್ಧಗಳು ನಡೀತು, ಈ ಮನುಷ್ಯನಿಗೆ ಆ ಮನುಷ್ಯನಿಗೆ ಯುದ್ಧಗಳು ನಡೀತು. ಆದ್ರೆ ಈಗಿನ ಕಾಲಗಳಲ್ಲಿ ನೋಡುವಾಗ ಯುದ್ಧಗಳು ಕಡಿಮೆ ಇದೆ, ಪಂಗಡಗಳು ಬೇರೆ ಬೇರೆ ಪಂಗಡಗಳು ಬಹಳವಾಗಿ ಬೆಳೆದೋಗಿದೆ. ಬಹಳವಾಗಿ ಕ್ರಿಸ್ತನು ಬರ್ತಾನೆ ಅಂತ ಹೇಳಿ, ಇಲ್ಲ ಮುಂದೆ ನಮ್ಮನ್ನು ಬಂದು ತೆಗೆದುಕೊಂಡು ಹೋದಂತ ನಂತರ ಆತ ನಮ್ಮನ್ನು ಆಳ್ವಿಕೆ ಮಾಡ್ತಾನೆ ಅಂತ ಹೇಳಿ ಬಹಳವಾಗಿ ಹಾಡುಗಳನ್ನ ಆಡ್ತಾ ಇದ್ದಾರೆ. ರಾಜಾದಿ ರಾಜನು ಬರ್ತಾನೆ, ನಮ್ಮನ್ನು ಆಳ್ವಿಕೆ ಮಾಡ್ತಾನೆ. ನಮಗೊಬ್ಬ ಯಾವ ರೀತಿಯಾಗಿ ಬೋಧನೆ ಮಾಡೋಣ ಅಂದ್ರೆ ಯೇಸು ಕ್ರಿಸ್ತ ನಮ್ಮನ್ನ ಬರ್ತಾನೆ, ಮತ್ತೆ ನಮ್ಮನ್ನು ಮಧ್ಯಾಕಾಶಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ, ಪರಲೋಕಕ್ಕೂ ಕರ್ಕೊಂಡು ಹೋಗ್ತಾನೆ, ಮತ್ತೆ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದ್ಮೇಲೆ ನಾವು ಈ ಭೂಮಿ ಮೇಲೆ ನಾವು ಆಳ್ವಿಕೆಯನ್ನ ಮಾಡ್ತೀವಿ. ಯಾವ ರೀತಿಯಾಗಿ ಅಂದ್ರೆ ಒಬ್ಬ DC ಆಗಿ, ಇಲ್ಲೋ ಯಾವುದೋ ಒಂದು ಅಧಿಕಾರಿಗಳಾಗಿ ನಾವು ಆಳ್ವಿಕೆ ಮಾಡ್ತೀವಿ ಎಂಬುದಾಗಿ. ಇಂತ 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 ಕ್ರೂರ ಅಂದ್ರೆ ಇವ್ರನ್ನ ಯಾವ ರೀತಿಯಾಗಿ ಇವ್ರನ್ನ ಹೇಳ್ಬೇಕು, ಅಂತ ಭಯಂಕರವಾದಂತ ಹುಚ್ಚರು ಇವರು, ಭಯಂಕರವಾದಂತ ಸೈತಾನನ ಏಜೆಂಟುಗಳಿವರು. ದೇವರ ರಾಜ್ಯ ಸ್ಟಾರ್ಟ್ ಆಗಿದೆ ಎನ್ನುವಂಥದ್ದನ್ನು ಮನುಷ್ಯನ ಅರ್ಥ ಮಾಡಿಕೊಳ್ಳದಂತ ರೀತಿಯಲ್ಲಿ ದೇವರಿಗೋಸ್ಕರ ಮನುಷ್ಯನ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಮಯದಲ್ಲೂ ಕೂಡ ಒಂದು ಕ್ಷಣನೂ ಕೂಡ ಆಲೋಚನೆ ಮಾಡದಂತ ರೀತಿಯಲ್ಲಿ ಮಾರ್ಗವನ್ನು ತಪ್ಪಿಸ್ತಾ ಇದ್ದಾನೆ ಸೈತಾನನು. ಇವತ್ತು ಮನುಷ್ಯನ ಕೈಯಲ್ಲಿ ಮೊಬೈಲ್ ಇದ್ರೆ ಆತನು ಒಂದು ಸೆಕೆಂಡು ಕೂಡ ದೇವರ ಬಗ್ಗೆ ಆಲೋಚನೆ ಮಾಡಬಾರ್ದು, ಆ ರೀತಿಯಾದಂತ ಏರ್ಪಾಟುಗಳಾಗೋಗಿದೆ. ಮೊಬೈಲ್ ಹಿಡ್ಕೊಂಡ್ರೆ ವಾಟ್ಸಾಪ್, ಫೇಸ್ಬುಕ್, ಇಲ್ಲ ಯೂಟ್ಯೂಬ್, ಇನ್ನೊಂದು ಮತ್ತೊಂದು ಏನೋ ಒಂದು ದೇವರ ಕಾರ್ಯಗಳು ಅದ್ರ ಮೂಲಕವಾಗಿ ಏನೋ ಮಾಡ್ತೀವಿ ಅಂದ್ರೆ ಇಲ್ಲ. ದೇವರ ಕಾರ್ಯಗಳು ಅದರಲ್ಲಿ ಎಷ್ಟಿದೆ ಅಂದ್ರೆ ಅದನ್ನ ಅಳತೆ ಹೇಳೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ಲೋಕದ ಕಾರ್ಯಗಳು ಎಷ್ಟಿದೆ ಅಂದ್ರೆ 100ಕ್ಕೆ 100% ಆಗಿರ್ತದೆ. ಶಾರ್ಟ್ಸ್ ನೋಡುವಂಥದ್ದು, ಇನ್ನೊಂದು ನೋಡುವಂಥದ್ದು ಅಂದ್ರೆ ಇವತ್ತು ಫೋನ್ಲಿ ನೋಡ್ಬೇಕು ಇಡೀ ಪ್ರಪಂಚವೇ ಕಾಣುತ್ತೆ. ಏನಕ್ಕೋಸ್ಕರ ಸೈತಾನನ ಇಂಥ ಒಂದು ತಂತ್ರವನ್ನ ಮಾಡಿದನೋ ಗೊತ್ತಾ? ಸೈತಾನನ ಇಂಥ ತಂತ್ರವನ್ನ ಮಾಡುವಂತದ್ರ ಹಿಂದೆ ಉದ್ದೇಶ ಏನು ಅಂತ ಅಂದ್ರೆ ಮನುಷ್ಯನು ಒಂದು ಕ್ಷಣವಾದ್ರೂ ಸರಿ ದೇವರಿಗೋಸ್ಕರ ಆಲೋಚನೆ ಮಾಡಬಾರ್ದು. ಒಂದು ಕ್ಷಣವಾದ್ರೂ ಕೂಡ ದೇವರಿಗೋಸ್ಕರ ಆಲೋಚನೆ ಮಾಡಿ ದೇವರ ಕೆಲಸಗಳನ್ನ ನೆರವೇರಿಸಬಾರ್ದು. ದೇವರ ಬಗ್ಗೆ ಅವನು ಯೋಚನೆ ಮಾಡಿ ದೇವರ ಕಾರ್ಯಗಳನ್ನೇ ಆತನ ಅರ್ಥ ಮಾಡಿಕೊಳ್ಬಾರ್ದು. ಆ ರೀತಿಯಾಗಿ ಆತನ ದಿಕ್ಕಾಪಾಲಾಗಿ ಆತನ ಬದುಕಬೇಕು.
ಇವತ್ತು ಯಾರ ಕೈಯಲ್ಲಿ ನೋಡಿದ್ರು ಫೋನೇ. ಏನ್ ನೋಡ್ತಾರೆ ಅದರಲ್ಲಿ? ಯಾವ ಮನುಷ್ಯನ ನೋಡಿದ್ರೆ ಆತನ ಓಡಾಟವೇ. ಫ್ಲೈಟು ರಶ್ಯೆ, ಕಾರು ರಶ್ಯೆ, ಬಸ್ಗಳು ರಶ್ಯೆ. ಮನುಷ್ಯನ ಒಂದು ಪ್ರಯಾಣಗಳು ಎಲ್ಲಿಗೆ? ಮನುಷ್ಯನ ಆಲೋಚನೆಗಳು ಯಾವುದಕ್ಕೋಸ್ಕರ? ಮನುಷ್ಯನ ಪ್ರಯಾಸಗಳು ಯಾವುದಕ್ಕೋಸ್ಕರ? ಮನುಷ್ಯನ ಜೀವಿತ ಕಾಲ ಎನ್ನುವಂಥದ್ದು ಆವಿಯಾಗಿ ಹೋಗುವಂತ ಅಭೆಯಂತೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಬರ್ಸಿದ್ರು ಕೂಡ, ಆ ದೇವರ ಕೈಯಲ್ಲಿ ನಮ್ಮ ಆಯುಷ್ಯ ಕಾಲ ಇದೆ. ಆ ದೇವರ ಕೈಯಲ್ಲಿ ನಮ್ಮ ಜೀವಿತದ ಒಂದು ಜೀವ ಕೊಡುವಂಥದ್ದು, ತೆಗೆಯುವಂತ ಅಧಿಕಾರ ಎಲ್ಲವೂ ಕೂಡ ಆತನ ಕೈಯಲ್ಲಿ ಇದೆ ಅಂತ ಹೇಳಿ ಮನುಷ್ಯನು ಅರ್ಥ ಮಾಡಿಕೊಳ್ಳದಂತ ರೀತಿಯಲ್ಲಿ ಅವನಿಗೆ ಇಷ್ಟಾನುಸಾರವಾಗಿ ಆತನ ಬದುಕ್ತಾ ಇದ್ದಾನೆ ಅಂತಂದ್ರೆ ಆಲೋಚನೆ ಮಾಡಿ. ಸೈತಾನನ ಶಕ್ತಿ ಎನ್ನುವಂಥದ್ದು ಯಾವ ರೀತಿಯಾಗಿದೆಯೋ, ಸೈತಾನನ ರಾಜ್ಯದ ಆಳ್ವಿಕೆ ಯಾವ ರೀತಿಯಾಗಿದೆಯೋ ಆಲೋಚನೆ ಮಾಡಿ. ಸೈತಾನನು ಆತನ ಆಳ್ವಿಕೆಯನ್ನ ಮಾಡ್ತಾ ಮಾಡ್ತಾ ಯೇಸು ಕ್ರಿಸ್ತನ ಸಾಮ್ರಾಜ್ಯವನ್ನ ಕಾಣದಂತ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾನೆ. ಯೇಸು ಕ್ರಿಸ್ತನ ಸಾಮ್ರಾಜ್ಯ ಎಲ್ಲಿದೆ ಅಂದ್ರೆ ಗೊತ್ತಿಲ್ಲ. ಕ್ರೈಸ್ತರ ಮಧ್ಯದಲ್ಲಿ ದೇವರ ರಾಜ್ಯ ಎಲ್ಲಿದೆ ಗೊತ್ತಿಲ್ಲ. ಮುಂದೆ ಯಾವಾಗ ಬರುತ್ತೆ? ಮುಂದೆ ಬರುತ್ತೆ, ಯಾವಾಗ ಗೊತ್ತಿಲ್ಲ. ಮುಂದೆ ಬರುತ್ತೆ, ಮುಂದೆ ಬರುತ್ತೆ, ಮುಂದೆ ಬರುತ್ತೆ, ಇದೇನೇನೆ. ಆದ್ರೆ ಮುಂದೆ ಯಾವತ್ತೂ ಅವ್ರು ಹೇಳಿದಂಥದ್ದು ಯಾವತ್ತೂ ಒಂದಿನ ಬರಲ್ಲ ಅಂತ ನಾವು ಲೆಕ್ಕದಲ್ಲಿ ಇಲ್ಲ. ಮುಂದೆ ಬರುತ್ತೆ, ಮುಂದೆ ಬರುತ್ತೆ. ಆ ಮುಂದೆ ಮುಂದೆ ಎಲ್ಲ ಹೋಗಿ ಅವಾಗ ಯಾವಾಗ ಬರುತ್ತೆ? ಅವಾಗಲೂ ಮುಂದೆ ಬರುತ್ತೆ. ಅಂದ್ರೆ ಸೈತಾನನು ದೇವರ ರಾಜ್ಯವನ್ನ ಇಲ್ಲದಂತ ರೀತಿಯಲ್ಲಿ ನಾಶ ಮಾಡಿದೆ. ಆದ್ರೆ ಒಂದು ಭಯಂಕರವಾದಂತ ಒಂದು ಕಾರ್ಯ ಏನು ಅಂತ ಅಂದ್ರೆ, ದೇವರ ರಾಜ್ಯವನ್ನ ಇಲ್ಲದಂತೆ ಮಾಡಿರುವಂತ ಸೈತಾನನಿಗೆ ಸತ್ಯವೇದವನ್ನ ಇಲ್ಲದಂತೆ ಮಾಡೋದಕ್ಕಾಗಿಲ್ಲ. ಅಂದ್ರೆ ಬೈಬಲನ್ನ ಇಲ್ಲದಂತೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಈ ಭೂಮಿ ಮೇಲೆ. ಅಂದ್ರೆ ದೇವರು ಆಯಾ ಕಾಲಗಳಲ್ಲಿ ಆಯಾ ಜನಗಳ ಮೂಲಕವಾಗಿ ಈ ಒಂದು ಗ್ರಂಥವು ಅಭಿವೃದ್ಧಿ ಆಗುವಂತ ರೀತಿಯಲ್ಲಿ ಮಾಡ್ಕೊಂಡೇ ಬಂದಿದ್ದಾನೆ, ಮುಂದೆಯೂ ಕೂಡ ಮಾಡ್ಕೊಂಡೇ ಹೋಗ್ತಾ ಇದ್ದಾನೆ. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇದಾಗಿ ಮುದ್ರಿಸಲ್ಪಟ್ಟಂತದ್ದೇ ಬೈಬಲ್. ಈ ಪ್ರಪಂಚ ಚರಿತ್ರೆಯಲ್ಲಿ ಮೊಟ್ಟ ಮೊದಲನೇದಾಗಿ ಮುದ್ರಿಸಲ್ಪಟ್ಟಂತ ಪುಸ್ತಕ ಯಾವುದು ಅಂದ್ರೆ ಅದು ಬೈಬಲ್. ಪ್ರಿಂಟಿಂಗ್ ಮಿಷಿನ್ ಅನ್ನ ಕಂಡುಹಿಡಿದಿದ್ದು ಈ ಒಂದು ಬೈಬಲ್ ಅನ್ನು ಮುದ್ರಿಸುವುದಕ್ಕೋಸ್ಕರವೇ. ಜಾನ್ ಗೂಟನ್ ಬರ್ಗ್ ಎನ್ನುವಂತವನು ಕೈ ಬರವಣಿಗೆ ಇಲ್ಲಿದ್ದಂತ ಒಂದು ದೇವರ ಗ್ರಂಥವನ್ನ ಮುದ್ರಣ ಯಂತ್ರವನ್ನ ಕಂಡುಹಿಡಿದು, ಅವನ ಏನಕ್ಕೋಸ್ಕರ ಮುದ್ರಣ ಯಂತ್ರವನ್ನ ಕಂಡುಹಿಡಬೇಕನ್ನುವಂತ ಆಲೋಚನೆ ಬರುತ್ತೆ ಅಂದ್ರೆ, ಇದನ್ನ ಪ್ರಿಂಟ್ ಮಾಡ್ಬೇಕು ಅನ್ನುವಂತ ಆಲೋಚನೆ ಬಂದಿದ್ದಕ್ಕೋಸ್ಕರವೇ ಮುದ್ರಣ ಯಂತ್ರವನ್ನ, ಪ್ರಿಂಟಿಂಗ್ ಮಿಷಿನ್ ಅನ್ನ ಆತನ ಕಂಡುಹಿಡಿತಾನೆ. ಆ ರೀತಿಯಾಗಿ ಆತನ ಕಂಡುಹಿಡಿದು ಮೊಟ್ಟ ಮೊದಲನಾಗಿ ಒಂದು ಬೈಬಲ್ ಅನ್ನು ಮುದ್ರಿಸ್ತಾನೆ. ಅನಂತರ ಎಷ್ಟೋ ಜನಗಳು ಅವರ ಪ್ರಾಣಗಳು ಒತ್ತೆ ಇಟ್ಟಾದ್ರೂ ಸರಿ, ಪ್ರಾಣಗಳು ಹೋದ್ರೂ ಸರಿ, ಈ ಬೈಬಲ್ಗಳನ್ನ ತರ್ಜುಮೆ ಮಾಡುವಂತದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಯಾವ ಮನುಷ್ಯನು ಒಂದ್ ವೇಳೆ ಅದನ್ನ ಅರ್ಧ ಬರ್ಧ ಮಾಡಿ ಸತ್ರು ಕೂಡ ಇನ್ನೊಬ್ಬ ಮನುಷ್ಯನನ್ನು ದೇವರು ಹುಟ್ಟಿಸ್ತಾರೆ, ಆ ಮನುಷ್ಯನನ್ನು ಕಂಪ್ಲೀಟ್ ಮಾಡಿದ್ದಾನೆ. ಆ ರೀತಿಯಾಗಿ ಇಡೀ ಪ್ರಪಂಚದಲ್ಲಿ ಹೆಚ್ಚಿನದಾಗಿ ಮಾರಾಟವಾಗ್ತಿರುವಂತದ್ದು ಈ ಬೈಬಲ್ ಒಂದೇ. ಹೆಚ್ಚಿನದಾಗಿ ಮುದ್ರಿಸಲ್ಪಡುತ್ತಿರುವಂತದ್ದು ಕೂಡ ಈ ಬೈಬಲ್ ಒಂದೇ. ಅಂದ್ರೆ ಸೈತಾನನು ದೇವರ ರಾಜ್ಯವನ್ನ ಯೇಸು ಕ್ರಿಸ್ತನ ರಾಜ್ಯವನ್ನ ಇಲ್ಲದಂತೆ ಮಾಡಿದ್ರು ಕೂಡ, ದೇವರ ಮಾತುಗಳು ತುಂಬಿರುವಂತ ಬೈಬಲ್ ಅನ್ನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲದಂತ ರೀತಿಯಲ್ಲಿ ಮಾಡೋದಕ್ಕಾಗಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲದಂತ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯವಾಗೇ ಇಲ್ಲ. ಗಮನಿಸಿ ಇಲ್ಲಿ. ಅಂದ್ರೆ ಸೈತಾನನು ಈ ರೀತಿಯಾಗಿ ಮಾಡೋದಕ್ಕೆ ಕಾರಣ ಏನು? ಯಾಕೆ ಈ ರೀತಿಯಾಗಿ ಮಾಡಿದಾನೆ? ಅಂದ್ರೆ ಈ ಭೂಮಿ ಮೇಲೆ ಆತನಿಗೆ ಅಂತ ಅಧಿಕಾರಗಳನ್ನ ಕೊಟ್ಟಂತ ದೇವರಿಗೆ ಇಂಥ ಅಧಿಕಾರಗಳನ್ನೆಲ್ಲ ಕೊಟ್ಟಿದ್ದಾನಲ್ಲ, ನೀನು ಈ ಭೂಮಿ ಮೇಲೆ ಯಾವ ಮನುಷ್ಯನನ್ನು ಯಾವ ರೀತಿಯಾಗಿ ಬೇಕಾದ್ರೂ ನೀನು ಪಾಪಕ್ಕೆ ಸೆಳಿಬಹುದು ಎಂಬುದಾಗಿ ಆತನ ಹೇಳಿದ್ದಾನೆ. ಆ ರೀತಿಯಾಗಿ ನಿನ್ನೆ ಸೈತಾನ ಇಷ್ಟೆಲ್ಲ ಕಾರ್ಯಗಳನ್ನ ಆತನ ಮಾಡ್ತಾ ಇದ್ದಾನೆ. ಗಮನಿಸಿ ಇಲ್ಲಿ. ಇಷ್ಟೆಲ್ಲ ಮಾಡಿದಂತ ಅಂದ್ರೆ ದೇವರ ರಾಜ್ಯವನ್ನ ಆತನು ಇಲ್ಲದಂತ ರೀತಿಯಲ್ಲಿ, ಕಾಣದಂತ ರೀತಿಯಲ್ಲಿ ಮಾಡಿದ್ದಾನೆ. ಎಲ್ಲಿ ನೋಡಿದ್ರು ಕೂಡ ಯೇಸು ಕ್ರಿಸ್ತನ ಸಾಮ್ರಾಜ್ಯ ಎನ್ನುವಂಥದ್ದು, ಯೇಸು ಕ್ರಿಸ್ತನ ರಾಜ್ಯ ಎನ್ನುವಂಥದ್ದು ಬಾಬೆಲ್ ಮಹಾ ಸಾಮ್ರಾಜ್ಯ ಅಧಿಕಾರಕ್ಕೆ ಬಂದಿದೆ, ಅವನತಿಗೊಂಡಿದೆ. ಪಾರಸಿಕ ಮಹಾ ಸಾಮ್ರಾಜ್ಯ ಅಧಿಕಾರಕ್ಕೆ ಬಂದಿದೆ, ಅವನತಿಗೊಂಡಿದೆ. ಗ್ರೀಕ್ ಸಾಮ್ರಾಜ್ಯವು ಅಧಿಕಾರಕ್ಕೆ ಬಂದಿದೆ, ಮುಗಿದೋಗಿದೆ. ರೋಮ ಸಾಮ್ರಾಜ್ಯವು ಕೂಡ ಅಧಿಕಾರಕ್ಕೆ ಬಂದಿದೆ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಶಿಲುಬೆ ಮರಣವನ್ನು ಹೊಂದುವಂತ ಸಮಯದಲ್ಲಿ ಆಳ್ವಿಕೆ ಮಾಡ್ತಿದ್ದಂಥದ್ದೇ ರೋಮ ಸಾಮ್ರಾಜ್ಯ. ಆ ಸಾಮ್ರಾಜ್ಯವು ಕೂಡ ಅವನತಿಗೊಂಡಿದೆ, ಅದು ಕೂಡ ಕಾಣಲ್ಲ. ಮತ್ತೆ ಇವತ್ತು ಕ್ರಿಸ್ತರ ಸಾಮ್ರಾಜ್ಯವು ಆಳ್ವಿಕೆಯಲ್ಲಿ ಇದೆ ಅಂದ್ರೆ ಅದು ಎಲ್ಲಿದೆ ಅಂತಂದ್ರೆ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಯೇಸು ಕ್ರಿಸ್ತನ ಸಾಮ್ರಾಜ್ಯದ ವಿಷಯದಲ್ಲಿ ಒಂದ್ಸರಿ ಏನ್ ಹೇಳ್ತಾನೋ, ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯವನ್ನ ಗಮನಿಸಿ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನವನ್ನ 21ನೇ ವಚನವನ್ನ ಗಮನಿಸಿ.
ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ, ದೇವರ ರಾಜ್ಯ ಯಾವಾಗ ಬರುತ್ತೆ ಎಂಬುದಾಗಿ ಫರಿಸಾಯರು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ, ದೇವರ ರಾಜ್ಯ ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ ಎಂಬುದಾಗಿ ಆತನೆಷ್ಟು ಸ್ಪಷ್ಟವಾಗಿ ಆತನ ಹೇಳಿದನ್ನು ಗಮನಿಸಿ. ಇಲ್ಲಿ ಇವತ್ತು ಅಮಾಯಕರಾದಂತ ಜನಗಳು ದೇವರ ರಾಜ್ಯ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗ್ತಾನಲ್ಲ ಅವಾಗ ಬರ್ತಾನೆ, ಆ ಪ್ರತ್ಯಕ್ಷನಾದಾಗಲೇ ಬರುವಂತದ್ದು ದೇವರ ರಾಜ್ಯ, ಆತನ ಪ್ರತ್ಯಕ್ಷನಾದಾಗಲೇ ನಾವು ಆಳ್ವಿಕೆ ಮಾಡ್ತೀವಿ ಎಂಬುದಾಗಿ ಮೂರ್ಖರ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ ಇದು. ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ. ಅಗೋ ಇಲ್ಲಿ ಇದೆ, ಅಗೋ ಅಲ್ಲಿ ಇದೆ ಎಂದು ಹೇಳುವುದಕ್ಕಾಗದು. ಈ ದೇಶದಲ್ಲಿದೆ, ಆ ದೇಶದಲ್ಲಿದೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದ ಅಂತ ಹೇಳಿ ತಿಳುಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ದೇವರ ರಾಜ್ಯ ನಿಮ್ಮಲ್ಲಿ ಇದೆ ಅಂದ್ರೆ ಏನರ್ಥ? ಇದೇ ಮಾತುಗಳನ್ನು ನೋಡ್ಕೊಂಡು ಹೋಗುವಂತದ್ದಾದ್ರೆ ಆತರಿದ್ದಲ್ಲಿ ಹದ್ದು ಎಂಬುದಾಗಿ ಇದೆ. ಎಣಗಳು ಎಲ್ಲಿ ಇರ್ತದೋ ಅಲ್ಲಿ ಹದ್ದುಗಳು ಕೂಡುತ್ತೆ ಎಂಬುದಾಗಿ ಬರೀ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಅಂದ್ರೆ ಏನರ್ಥ? ಎಲ್ಲಿ ದೇವರ ಮಕ್ಕಳಿದ್ದಾರೋ ಅಲ್ಲಿ ದೇವರ ರಾಜ್ಯ ಇದೆ ಅಂತ ಅರ್ಥ. ದೇವರ ರಾಜ್ಯವೇ ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಂತ ನಾವೀಗೆಲ್ಲ ಇಲ್ಲಿ ಕೂಡಿ ಬಂದಿದ್ದೀವ, ಇದು ದೇವರ ರಾಜ್ಯ. ಇದೇ ದೇವರ ರಾಜ್ಯ. ಈ ದೇವರ ರಾಜ್ಯವನ್ನ ಸಮಾಧಿ ಮಾಡಿದ್ದಾನೆ ಸೈತಾನ. ದೇವರ ರಾಜ್ಯ ಎಲ್ಲಿದೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಸಮಾಧಿ ಮಾಡಿದ್ದಾನೆ. ದೇವರ ರಾಜ್ಯ ಅಂದ್ರೆ ಏನು ಅಂತ ಹೇಳಿ ಮನುಷ್ಯನಿಗೆ ಗೊತ್ತಿಲ್ಲ. ದೇವರ ರಾಜ್ಯ ಯಾವಾಗ ಬರುತ್ತೆ ಅಂತ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಕೇಳಿದಕ್ಕೋಸ್ಕರ ಯೇಸು ಕ್ರಿಸ್ತನು 1ನೇ ಶತಮಾನದಲ್ಲಿ ಆತನ ಏನ್ ಹೇಳಿದ್ದಾನೆ? ದೇವರ ರಾಜ್ಯ ನಿಮ್ಮಲ್ಲಿ ಇದೆ ಎಂಬುದಾಗಿ ಆತನ ಹೇಳಿದ್ದಾನೆ. ಈಗಿನ 2000 ವರ್ಷಗಳ ನಂತರ ಇರುವಂತ ಈ ಒಂದು ಪಾಸ್ಟರ್ಗಳನ್ನ ಕೇಳಿದ್ರೆ ದೇವರ ರಾಜ್ಯ ಅನ್ನುವಂಥದ್ದು ಮುಂದೆ ಬರುತ್ತೆ ಎಂಬುದಾಗಿ ಇವರು ಹೇಳ್ತಾರೆ. ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದೆ ಎಂಬುದಾಗಿ ಅವತ್ತೇ ಹೇಳಿದ್ದೇನೆ, ಮುಂದೆ ಬರುತ್ತೆ ಎಂಬುದಾಗಿ ಈಗಿನವರು ಹೇಳ್ತಾರೆ. ಆಲೋಚನೆ ಮಾಡಿ, ಯಾರ ಮಾತನ್ನು ನಂಬಬೇಕೋ? ಅಂದ್ರೆ ಇವರು ಕ್ರಿಸ್ತನಿಗಿಂತಲೂ ಜ್ಞಾನಿಗಳ? ಬೈಬಲ್ ಅಲ್ಲಿ ಇರುವಂತ ಸತ್ಯವನ್ನು ಸರಿಯಾದಂತ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಇವರು ಈ ರೀತಿಯಾಗಿ ಮಾಡೋದಕ್ಕೆ ಕಾರಣ ಏನೋ ಗೊತ್ತಾ? ಇವರು ಈ ರೀತಿಯಾಗಿ ದೇವರ ರಾಜ್ಯ ಅನ್ನುವಂಥದ್ದು ಇಲ್ಲಿಲ್ಲ, ದೇವರ ರಾಜ್ಯ ಅನ್ನುವಂಥದ್ದು ಮುಂದೆ ಬರುತ್ತೆ, ಇಲ್ಲ ಯಾವಾಗಲೂ ಬರುತ್ತೆ ಎಂಬುದಾಗಿ ಹೇಳೋದಕ್ಕೆ ಕಾರಣ ಏನೋ ಗೊತ್ತಾ? ಒಂದ್ಸರಿ 2 ಕೊರಿಂಥ 4:4 ಗಮನಿಸಿ. 2 ಕೊರಿಂಥ 4ನೇ ವಚನವನ್ನ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು. ಇವರಲ್ಲಿ ದೇವರ ಪ್ರತಿರೂಪವಾಗಿರುವಂತ ಕ್ರಿಸ್ತನ, ದೇವರ ಪ್ರತಿರೂಪ ಕ್ರಿಸ್ತನು ದೇವರ ಪ್ರತಿರೂಪ. ಇವತ್ತು ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ರೂಪ ಕಾಣುತ್ತೆ, ಅದು ನಮ್ಮ ಪ್ರತಿರೂಪ. ನಮ್ಮ ರೂಪವನ್ನ ಕನ್ನಡಿ ತೋರಿಸುತ್ತೆ, ಅದು ನಮ್ಮ ಪ್ರತಿರೂಪ ಹೊರತು ಅದು ನಾವಲ್ಲ. ಕನ್ನಡಿಯಲ್ಲಿ ಇರುವಂತದ್ದೇ ನಾವಲ್ಲ. ನಾವು ನಿಜವಾದಂತವ್ರು, ನಾವು ಬೇರೆ. ನಮ್ಮ ರೂಪ ಏನ್ ಮಾಡುತ್ತೆ? ಕನ್ನಡಿಯಲ್ಲಿ ಕಾಣುತ್ತೆ. ಆ ರೀತಿಯಾಗಿ ದೇವರಿದ್ದಾನೆ, ದೇವರ ಪ್ರತಿರೂಪನಂತೆ ಕ್ರಿಸ್ತನು. ಅಂದ್ರೆ ಯಾವ ರೀತಿಯಾಗಿ? ಹಲವಾರು ಮನುಷ್ಯರು ತಪ್ಪಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ. ಅದೇನು ಅಂದ್ರೆ, ಯೇಸು ಕ್ರಿಸ್ತನು ಒಂದು ಮಾತನ್ನು ಹೇಳ್ತಾನೆ, ನನ್ನನ್ನ ನೋಡಿದಂತವನು ತಂದೆಯನ್ನ ನೋಡಿದ್ದಾನೆ ಅಂತ. ಈ ಮಾತನ್ನ ಇಟ್ಕೊಂಡು ಇವ್ರು ಏನ್ ಮಾಡ್ತಾನೆ ಅಂದ್ರೆ, ಇವನೇ ತಂದೆ, ಇವನೇ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನೇ ತಂದೆ, ತಂದೆನೇ ಯೇಸು ಕ್ರಿಸ್ತನು ಎಂಬುದಾಗಿ ಅರ್ಥ ಮಾಡಿಕೊಳ್ತಾರೆ. ಯೇಸು ಕ್ರಿಸ್ತನಲ್ಲಿ ಆ ಮಾತನ್ನು ಹೇಳುವಂತ ಸಮಯದಲ್ಲಿ ಆತ್ಮ ರೂಪವಾಗಿ ಇದ್ದಾನೆ, ಶರೀರ ರೂಪದಲ್ಲಿ ಇದ್ದಾನೆ. ಅಂದ್ರೆ ಶರೀರದ ಮೂಲಕವಾಗಿ ಇದ್ದಾನೆ. ಶರೀರದ ಮೂಲಕವಾಗಿ ಇರುವಂತ ಕಾರಣವೇ ಈ ಭೂಮಿ ಮೇಲೆ ಇದ್ದಾನೆ. ಅಪೊಸ್ತಲರೊಟ್ಟಿಗೆ ಇದ್ದಾನೆ, ಅವ್ರ ಜೊತೆಯಲ್ಲಿ ತಿಂತ ಕುಡಿತಾ ದೇವರ ಸೇವೆಯನ್ನ ಮಾಡ್ತಾ ಆತನು ಮನುಷ್ಯನ ಯಾವ ರೀತಿಯಾಗಿ ಬದುಕಬೇಕು ಆ ರೀತಿಯಿಂದ ಬದುಕ್ತಾ ಪರಿಶುದ್ಧವಾಗಿ ಬದುಕಿದ್ದಾನೆ. ಆತ ನನ್ನನ್ನು ನೋಡಿದವನು ತಂದೆಯನ್ನ ನೋಡಿದ್ದಾನೆ ಅಂತ ಅಂದ್ರೆ, ಈತನ ಶರೀರವನ್ನ ನೋಡಿದ್ರೆ ದೇವರನ್ನ ನೋಡ್ದಂಗ. ಯಾಕೆಂದ್ರೆ ಮತ್ತು ಯೋಹಾನ ಸುವಾರ್ತೆ 4:24 ವಚನದಲ್ಲಿ ಏನಿದೆ ಅಂದ್ರೆ, ದೇವರ ಆತ್ಮ ಸ್ವರೂಪನ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರು ಆತ್ಮವಾಗಿರುವಂತ ಕಾರಣ, ದೇವರು ಆತ್ಮನಾಗಿ ಇದ್ದಾನೆ, ಯೇಸು ಕ್ರಿಸ್ತನ ಶರೀರದೊಂದಿಗೆ ಇದ್ದಾನೆ. ನನ್ನನ್ನು ನೋಡಿದಂತವನು ತಂದೆಯನ್ನ ನೋಡಿದ್ದಾನೆ ಅಂದ್ರೆ ಏನ್ ಅರ್ಥ? ಅಂದ್ರೆ ತಂದೆಗೂ ಕೂಡ ಶರೀರ ಇದೆ ಅಂತಾನ? ಆ ರೀತಿಯಾಗಿ ತಿಳ್ಕೊಳಕ್ಕೆ ದೇವರ ಆತ್ಮ ಸ್ವರೂಪನ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಅದು ಆ ರೀತಿಯಾಗಲ್ಲ. ದೇವರಲ್ಲಿ ಯಾವ ರೀತಿಯಾದಂತ ಪ್ರೀತಿ ಇದೆಯೋ ಯೇಸು ಕ್ರಿಸ್ತನಲ್ಲಿ ಆ ರೀತಿಯಾದಂತ ಪ್ರೀತಿ ಇದೆ. ದೇವರಲ್ಲಿ ಯಾವ ರೀತಿಯಾದಂತ ಪರಿಶುದ್ಧತೆ ಎನ್ನುವಂಥದ್ದು ಇದೆಯೋ ಯೇಸು ಕ್ರಿಸ್ತನಲ್ಲಿ ಆ ರೀತಿಯಾದಂತ ಪರಿಶುದ್ಧತೆ ಎನ್ನುವಂಥದ್ದಿದೆ. ದೇವರಲ್ಲಿ ಯಾವ ರೀತಿಯಾದಂತ ರೌದ್ರವು ಇದೆಯೋ ಕ್ರಿಸ್ತನಲ್ಲೂ ಕೂಡ ಅದೇ ರೀತಿಯಾದಂತ ರೌದ್ರವು ಎನ್ನುವಂಥದ್ದಿದೆ. ದೇವರಲ್ಲಿರುವಂತ ಗುಣಲಕ್ಷಣಗಳು ಇವರಲ್ಲೇ ಇದೆ. ಇವತ್ತು ನಾವು ಕೆಲವೊಂದು ಮಕ್ಕಳುಗಳನ್ನ
ಅವರ ಸ್ವಭಾವಗಳನ್ನ ಗಮನಿಸಿ ನಾವು ಮಾತನಾಡ್ತಿರ್ತೀವಿ. ಅವರ ಸ್ವಭಾವಗಳನ್ನ ನೋಡಿ ಹೇಳ್ತಿರ್ತೀವಿ, ಇವನು ಸೇಮ್ ಇವ್ರ ಅಪ್ಪನ್ ತರಾನೇ, ಇವನು ಸೇಮ್ ಇವ್ರ ಅಜ್ಜಿ ತರಾನೇ, ಇವನು ಸೇಮ್ ಇವ್ರ ತಾತನ್ ತರಾನೇ ಎಂಬುದಾಗಿ. ಅಂದ್ರೆ ಅವರು ಹೋಲಿಕೆಯಲ್ಲಿ ರೂಪದಲ್ಲಿ ಅವರು ಆ ರೀತಿಯಾಗಿ ಅವರೇ ಅಂತಾನೆ ಅರ್ಥನ, ಇಲ್ಲ ಅವರ ಗುಣಗಳು ಆ ರೀತಿಯಾಗಿದೆ ಅಂತ ಅರ್ಥನ? ಮುಖಭಾವವನ್ನು ನಾವು ಕೆಲವು ಸರಿ ಹೋಲಿಕೆ ಮಾಡಿ ಮಾತಾಡ್ತೀವಿ, ಕೆಲವು ಸರಿ ಗುಣಗಳನ್ನ ಹೋಲಿಕೆ ಮಾಡಿ ಮಾತಾಡ್ತೀವಿ. ಅಂದ್ರೆ ಏನರ್ಥ? ಅವರಲ್ಲಿರುವಂತ ಗುಣಗಳು ಇವರಲ್ಲಿ ಇದೆ ಅಂತ ಅರ್ಥ. ಆ ರೀತಿಯಾಗಿ ತಂದೆಯಲ್ಲಿರುವಂತ ಗುಣಗಳು ಯೇಸು ಕ್ರಿಸ್ತನಲ್ಲಿ ಇದೆ. ಅದಕ್ಕೋಸ್ಕರವೇ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ? ನನ್ನನ್ನು ನೋಡಿದಂತವನು ತಂದೆಯನ್ನ ನೋಡಿದನೆ ಎಂಬುದಾಗಿ. ಇಲ್ಲಿ ಗಮನಿಸಿ, ಇಲ್ಲಿ ಮತ್ತೆ ಏನಿದೆಯೋ 4ನೇ ವಚನ, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನ ಮಂಕು ಮಾಡಿದನು. ನಂಬಿಕೆಯಿಲ್ಲದಂತವರ ಮನಸ್ಸನ್ನ ಮಂಕು ಮಾಡಿದನು. ಇವತ್ತು ದೇವರ ಕಾರ್ಯಗಳನ್ನ, ದೇವರ ವಿಷಯಗಳನ್ನ ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಸೈತಾನನು ಅವರ ಹೃದಯಗಳನ್ನು ಮಂಕು ಮಾಡಿದ್ದಾನೆ. ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನ ಮಂಕು ಮಾಡಿದನು. ಇವತ್ತು ನಾವು ಬೈಬಲ್ನ ಹಿಡಿದ ಆ ಕ್ಷಣಕ್ಕೆ ಬೈಬಲ್ ಯಾರೋ ಬಿಡ್ಕೊಂಡಿದ್ದಾನೆ ಅಂದ್ರೆ, ಓ ಇವನು ದೊಡ್ಡ, ಇವನು ದೇವರ ಭಕ್ತನು ಎಂಬುದಾಗಿ ನಾವು ಭಾವಿಸ್ತೀವಿ. ಯೇಸು ಕ್ರಿಸ್ತನ ಸಮಾಧಿ ಮರಣ ಪುನರುತ್ಥಾನದ ಮೂಲಕವಾಗಿ ಸ್ಟಾರ್ಟ್ ಆದಂತ ಸಭೆ ಅಷ್ಟೊಂದು ಭಾಗಗಳಾಗಿ ಹೋಗಿದೆ. ಭಾಗಗಳಾಗಿ ಇವತ್ತು ಪ್ರಪಂಚದಲ್ಲಿ 3,000 ಶಾಖೆಗಳಾಗಿ ಒಡೆದೋಗಿದೆ. ಆದಾಮನಿಂದ ಯೇಸು ಕ್ರಿಸ್ತನ ಒಂದು ನಂತರವೂ ಕೂಡ ಆತನೇನ್ ಮಾಡಿದ್ದಾನೆ? ಸೈತಾನನ ಮನುಷ್ಯರನ್ನ ನಾಶನ ಮಾಡಿದ್ದಾನೆ. ಸೈತಾನನೊಂದು ಆಳ್ವಿಕೆ ಎನ್ನುವಂಥದ್ದು ಯಾವ ರೀತಿಯಾಗಿದೆಯೋ, ಸೈತಾನನ ಸಿಂಹಾಸನವು ಯಾವ ರೀತಿ ಎಲ್ಲಿದೆಯೋ, ಸೈತನ ಸಿಂಹಾಸನ ಇರುವಂತ ಸ್ಥಳವು ಯಾವುದೋ, ಇನ್ನೂ ಡೀಟೇಲ್ ಆಗಿ ಮುಂದಿನ ಕ್ಲಾಸ್ ನಲ್ಲಿ ನೋಡಿಕೊಳ್ಳೋಣ.